ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಈಸ್ ಹೌ ಟು ಇಂಪ್ರೂವ್ ಯೋರ್ ಕಂಫರ್ಟ್ ಡ್ಯೂರಿಂಗ್ ಅ ಲಾಂಗ್ ರೈಡ್ ಆನ್ ಯೋರ್ ಮೋಟರ್ ಸೈಕಲ್. ಸೊ ಈ ಟಾಪಿಕ್ ಬಗ್ಗೆ ನಾನು ಡಿಸ್ಕಷನ್ ಯಾವಾಗ ಬಂತು ಅಂದರೆ, ನಾನು ರೀಸೆಂಟ್ಲಿ 1 ಅವರ್ ರೈಡ್ ಮಾಡಿದ್ದೆ. ಸೊ ಆನ್ ದ ವೇ ರಿಟರ್ನ್ ಮಾಡಬೇಕಾದ್ರೆ ಒಂದು ಫೆಲೋ ರೈಡರ್ ಸಿಗ್ದ. ಸೊ ಈ ವಾಸ್ ಓನಿಂಗ್ ಅ ಹಿಮಾಲಯನು. ಸೊ ಒಂದು ಜಸ್ಟ್ ರೈಡ್ ಎಕ್ಸ್ಪೀರಿಯನ್ಸು ಮತ್ತು ಓನರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಅವನು ಸಾಕಷ್ಟು ಕಂಪ್ಲೇಂಟ್ ಮಾಡ್ದ ರಿಗಾರ್ಡಿಂಗ್ ಹಿಸ್ ಕಂಫರ್ಟ್. ಸೊ ಕಂಫರ್ಟ್ ಚೆನ್ನಾಗಿಲ್ಲ ಆ್ಯಂಡ್ ಎವ್ರಿಥಿಂಗ್ ಅಂತ ಹೇಳ್ತಾ ಇದ್ದ. ನಿಮಗೆ ಗೊತ್ತಿರೋ ಥರ ಹಿಮಾಲಯನ್ ಒಂದು ಟೂರಿಂಗ್ ವರ್ಲ್ಡಲ್ಲಿ ನೀವು ನೋಡೋದಾದರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅಡ್ವೆಂಚರ್ ಟೂರಿಂಗ್ ಮೋಟರ್ ಸೈಕಲು ಇನ್ ದ ಮಾಸ್ ಮಾರ್ಕೆಟ್ ಸೆಗ್ಮೆಂಟು. ಸೊ ಅದನ್ನು ಕನ್ಸಿಡರ್ ಮಾಡಿದಾಗ ಎಸ್ ಇಟ್ ವಿಲ್ ಹ್ಯಾವ್ ಸಮ್ ಪ್ರೋಸ್ ಆ್ಯಂಡ್ ಕಾನ್ಸ್, ಬಟ್ ಓವರ್ ಆಲ್ ಅವ್ನು ಹೇಳಿದ್ದು ಎಕ್ಸ್ಪ್ಲನೇಷನ್ ನೋಡಿದ್ರೆ ದೇರ್ ವಾಸ್ ಅ ಮಿಸ್ ಮ್ಯಾಚ್ ಅಬೌಟ್ ವೈ ಹಿ ಈಸ್ ಫೈಂಡಿಂಗ್ ಡಿಸ್ಕಂಫರ್ಟಬಲ್. ದೇರ್ ಆರ್ ಸರ್ಟನ್ ಪಾಯಿಂಟ್ಸ್ ವೇರ್ ನಾನು ಅಗ್ರಿ ಮಾಡ್ತೀನಿ, ಬಟ್ ಮೆಜಾರಿಟಿ ಆಫ್ ದ ಪಾಯಿಂಟ್ಸು ಐ ಥಿಂಕ್ ದೇರ್ ವಾಸ್ ಸಮಥಿಂಗ್ ವಿಚ್ ಹಿ ಕುಡ್ ಹ್ಯಾವ್ ಡನ್ ಅಬೌಟ್ ಹಿಮ್ಸೆಲ್ಫ್ ಆರ್ ಅಬೌಟ್ ದ ಮೋಟರ್ ಸೈಕಲ್, ಹೌ ಈ ಯೂಸಸ್ ಇಟ್, ವಿಚ್ ಮೈಟ್ ಹ್ಯಾವ್ ಇಂಪ್ರೂವ್ಡ್ ಹಿಸ್ ಕಂಫರ್ಟು. ಸೊ ಅದಕ್ಕೋಸ್ಕರ ಐ ನೋ ದಟ್ ಮೋಟರ್ ಸೈಕಲ್ ಕಾನ್ಸ್ಟಿಟ್ಯೂಟ್ಸ್ 50% ಆಫ್ ಯುವರ್ ಕಂಫರ್ಟ್, ಬಿಕಾಸ್ ನೀವು ರೈಟ್ ಮೋಟರ್ ಸೈಕಲ್ ತೊಗೊಂಡ್ಬಿಟ್ರೆ ಯು ವಿಲ್ ನಾಟ್ ನೀಡ್ ಟು ವರಿ ಅಬೌಟ್ ಕಂಫರ್ಟ್, ಬಟ್ ದೇರ್ ಆರ್ ಅದರ್ ಥಿಂಗ್ಸ್ ಆಲ್ಸೋ ಯು ನೀಡ್ ಟು ಟೇಕ್ ಕೇರ್ ಸೊ ದಟ್ ಯುವರ್ ಕಂಫರ್ಟ್ ಇಸ್ ಎನ್ಹಾನ್ಸ್ಡ್. ಸೊ ಅದ್ರ ಬಗ್ಗೆ ಆ್ಯಂಡ್ ಆಲ್ಸೋ ಮೋಟರ್ ಸೈಕಲ್ ಅಲ್ಲಿ ನೀವೇನು ನೋಡಬೇಕು ಅದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. So firstly, let us discuss the features and specification which impact the comfort. So one of the most talked about feature is the suspension. So suspension ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಸಾಕಷ್ಟು ಮಾತಾಡಿದ್ದೀನಿ. ಸೊ ಅಗೇನ್ ನಾನು ತುಂಬ ಓವರ್ ಡಿಸ್ಕಸ್ ಮಾಡಲ್ಲ, ಬಟ್ ಇಲ್ಲಿ ಮೇನ್ ಪಾಯಿಂಟ್ ಹೇಳ್ಬಿಡ್ತೀನಿ. ಸಸ್ಪೆನ್ಷನ್ ನಿಮಗೆ ಗೊತ್ತಿರೋ ಥರ ನಾನು ಇದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ, ಫೀಚರ್ ವೀಡಿಯೋನು ಮಾಡಿದ್ದೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಸೊ ಕಂಪ್ಲೈಂಟ್ ಸಸ್ಪೆನ್ಷನ್, ಕಂಪ್ಲೈಂಟ್ ಅಂದರೆ ನಿಮಗೆ ಸಾಫ್ಟು ಇರಬಾರ್ದು ಜಾಸ್ತಿ, ತುಂಬ ಹಾರ್ಡು ಇರಬಾರ್ದು. ದ್ಯಾಟ್ ಈಸ್ ದ ಐಡಿಯಲ್ ಸಸ್ಪೆನ್ಷನ್. ದ ಹಿಮಾಲಯನಲ್ಲಿ ಅದೇ ಇರೋದು ಆ್ಯಕ್ಚುಲಿ. ಸೊ ಕಂಪ್ಲೈಂಟ್ ಸಸ್ಪೆನ್ಷನು. ಸೊ ದ್ಯಾಟ್ ಸಸ್ಪೆನ್ಷನ್ ಈಸ್ ಐಡಿಯಲ್ ಆ್ಯಕ್ಚುಲಿ. ನಿಮ್ಮ ಹತ್ರ ಆ ಥರ ಸಸ್ಪೆನ್ಷನ್ ಇದೆ ಅಂದರೆ ನೀವು ಡೋಂಟ್ ನೀಡ್ ಟು ಕಂಪ್ಲೇಂಟ್ ಆನ್ ದ ಸಸ್ಪೆನ್ಷನ್ ತಪ್ಪೇನೂ ಇರಲ್ಲ, ಅದರಿಂದ ನಿಮ್ಮ ಕಂಫರ್ಟ್ನ ಇಂಪ್ಯಾಕ್ಟ್ ಮಾಡಲ್ಲ. ಬಟ್ ಇನ್ ಕೇಸ್ ಯು ಆರ್ ಹ್ಯಾವಿಂಗ್ ಹಾರ್ಡರ್ ಸಸ್ಪೆನ್ಷನ್ನು, ದ ಒನ್ ಥಿಂಗ್ ಯು ಹ್ಯಾವ್ ಟು ನೋಟಿಸ್, ಇಫ್ ಯು ಹ್ಯಾವ್ ಅ ಹಾರ್ಡರ್ ಸಸ್ಪೆನ್ಷನ್ ಆ್ಯಂಡ್ ನಿಮ್ಮದು ರೇರ್ ಸಸ್ಪೆನ್ಷನ್ ಹಾರ್ಡ್ ಇದೆ ಅಂದರೆ ಆ್ಯಂಡ್ ಯು ಹ್ಯಾವ್ ಬ್ಯಾಕ್ ಇಶ್ಯೂಸ್ ಅಂದರೆ, ದೆನ್ ಐದರ್ ಯು ಶುಡ್ ಬಿ ಏಬಲ್ ಟು ಸ್ವ್ಯಾಪ್ ವಿತ್ ಸಸ್ಪೆನ್ಷನ್. ನಾನು ಹಂಟರಲ್ಲಿ ಆ್ಯಕ್ಚುಲಿ ಅದೇ ಮಾಡಿದ್ದು, ಹಿಂದ್ಗಡೆ ಸಸ್ಪೆನ್ಷನ್ ನಾನು ಕ್ಲಾಸಿಕ್ ಸಸ್ಪೆನ್ಷನ್ ಹಾಕ್ತೆ. ಆರ್ ಮೇ ಬಿ ಯು ಹ್ಯಾವ್ ಟು ಕನ್ಸಿಡರ್ ಅನದರ್ ಬೈಕ್ ಮೇ ಬಿ, ಬಿಕಾಸ್ ಅದನ್ನು ನೀವು ಜಾಸ್ತಿ ದಿನ ನೀವು ಆಗ್ರಿವೇಟ್ ಆಗೋಕ್ಕೆ ಬಿಡಬಾರ್ದು. ಸೊ ಇಫ್ ಯು ಹ್ಯಾವ್ ಅ ಬ್ಯಾಕ್ ಇಶ್ಯೂಸ್ ಅದನ್ನು ನೀವು ನೋಡ್ಕೋಬೇಕು. ಫಾರ್ ಎವ್ರಿಬಡಿ ಎಲ್ಸ್ ಇಫ್ ಯು ಆರ್ ಏಬಲ್ ಟು ಮ್ಯಾನೇಜ್ ದೆನ್ ದಟ್ ಇಸ್ ಫೈನ್, ಬಟ್ ಎಸ್ ಇಟ್ ವಿಲ್ ರೇರ್ ಸಸ್ಪೆನ್ಷನ್ ಹಾರ್ಡ್ ಆಗಿರೋದು ಇಸ್ ನಾಟ್ ವೆರಿ ಗುಡ್. ಮುಂದ್ಗಡೆ ಸಸ್ಪೆನ್ಷನ್ ಹಾರ್ಡ್ ಆಗಿರೋದು ಫ್ರಂಟ್ ಸಸ್ಪೆನ್ಷನ್ ನನ್ನ ಪ್ರಕಾರ ಇಟ್ ಇಸ್ ಹೌ ಯು ರೈಡ್, ಅದ್ರ ಮೇಲೆ ನೀವು ಮ್ಯಾನೇಜ್ ಮಾಡ್ಬೋದು. ದ ಓನ್ಲಿ ಥಿಂಗ್ ಯು ನೀಡ್ ಟು ಮೇಕ್ ಶೋರ್ ಇಸ್ ನೀವು ಬ್ಯಾಡ್ ರೋಡ್ಸ್ ಹೋಗಬೇಕಾದ್ರೆ ಆದಷ್ಟು ನೀವು ಈವನ್ ಬಿಫೋರ್ ಯು ಹಿಟ್ ದ ಬ್ಯಾಡ್ ರೋಡ್ಸ್ ಆರ್ ದ ಬ್ಯಾಡ್ ಬಂಪು, ನೀವು ಸ್ಲೋ ಡೌನ್ ಮಾಡಿ ನಿಮ್ಮದು ಗೇರ್ನ ಕಮ್ಮಿ ಮಾಡಿ ಆ್ಯಂಡ್ ಸ್ಟಾರ್ಟ್ ರೈಡಿಂಗು. ನಾನು ಹಂಟರಲ್ಲಿ ಆ ಥರ ಮಾಡಿದ್ದೀನಿ. ಫಸ್ಟ್ ಡೇ ನಿಮಗೆ ಡಿಸ್ಕಂಫರ್ಟ್ ಅನಿಸುತ್ತೆ, ಓವರ್ ದ ಪೀರಿಯಡು ನಿಮಗೆ ಯು ವಿಲ್ ಗೆಟ್ ಯೂಸ್ ಟು ಇಟ್. ಸೊ ಅಷ್ಟು ದೊಡ್ಡ ಡಿಸ್ಕಂಫರ್ಟ್ ಆಗಲ್ಲ, ಬಟ್ ಎಸ್ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ, ಬಟ್ ಐ ಡೋಂಟ್ ಥಿಂಕ್ ಯು ನೀಡ್ ಟು ವರಿ ಮಚ್. ಓನ್ಲಿ ನಿಮ್ಮ ರೈಡಿಂಗ್ ಸ್ಟೈಲ್ನ ಚೇಂಜ್ ಮಾಡಬೇಕಾಗುತ್ತೆ. ಫಾರ್ ಪೀಪಲ್ ಹು ಆರ್ ಹ್ಯಾವಿಂಗ್ ದ ಸಾಫ್ಟರ್ ಸಸ್ಪೆನ್ಷನು, ಮೋಸ್ಟ್ ಆಫ್ ದೆಮ್ ದೇ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಮು. ಬಟ್ ನೀವು ಆ್ಯಸ್ ಎನ್ ಎಕ್ಸ್ಪೀರಿಯನ್ಸ್ ರೈಡರ್ ಆಗ್ತಾ ನಿಮಗೆ ವೆನ್ ಯು ಆರ್ ಕ್ಲಾಕಿಂಗ್ ಹೈಯರ್ ಕ್ರೂಸಿಂಗ್ ಸ್ಪೀಡ್ಸು, ಅವಾಗ ನಿಮ್ಗೆ ಡಿಸ್ಕಂಫರ್ಟ್ ಆಗುತ್ತೆ. ಬಿಕಾಸ್ ನಿಮಗೆ ಹೈವೇ ಸ್ಪೀಡ್ಸಲ್ಲಿ ನಿಮಗೆ ಸ್ಟೆಬಿಲಿಟಿ ಫೀಲ್ ಆಗಲ್ಲ, ಗಾಡಿಯಲ್ಲಿ ತುಂಬ ಬೌನ್ಸ್ ಆಗ್ತಾ ಇರುತ್ತೆ. ಸೊ ಅವಾಗ ನಿಮಗೆ ಮೇ ಬಿ ಇಟ್ ಈಸ್ ಟೈಮ್ ಟು ಚೇಂಜ್ ಅ ಮೋಟರ್ ಸೈಕಲು. ಫಾರ್ ಎವ್ರಿಬಡಿ ಎಲ್ಸು ನಿಮಗೆ ಲೋ ಎಂಡು ಆ್ಯಂಡ್ ದ ಮಿಡ್ ರೇಂಜು ಆರಾಮಾಗಿ ರೈಡ್ ಮಾಡ್ಬೋದು, ಏನೂ ಅಷ್ಟೊಂದು ಇಶ್ಯೂ ಆಗಲ್ಲ. ಸೊ ಯು ಡೋಂಟ್ ನೀಡ್ ಟು ವರಿ ಸಾಫ್ಟ್ ಇದೆ ಅಂತ. ಬಟ್ ಎಸ್ ಫಾರ್ ಪೀಪಲ್ ಹೂ ಆರ್ ಎಕ್ಸ್ಪೀರಿಯನ್ಸ್, ಹೂ ಆರ್ ರೈಡಿಂಗ್ ಫಾಸ್ಟು, ವಾಂಟ್ ಟು ರೈಡ್ ಫಾಸ್ಟು, ಐ ಥಿಂಕ್ ಇಟ್ ಈಸ್ ಟೈಮ್ ಟು ಚೇಂಜ್ ಯುವರ್ ಮೋಟರ್ ಸೈಕಲ್. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬರೋಣ ವಿಚ್ ಎವ್ರಿಬಡಿ ಡಿಸ್ಕಸ್ ಇಸ್ ದ ಅರ್ಗೊನಾಮಿಕ್ಸ್ ಆ್ಯಂಡ್ ಸಿಟ್ಟಿಂಗ್ ಕಂಫರ್ಟು. ಅರ್ಗೊನಾಮಿಕ್ಸು ಡೆಫಿನೆಟ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ನಿಮ್ಮದು ಓವರ್ ಆಲ್ ಕಂಫರ್ಟಲ್ಲಿ. ಬಟ್ ಅರ್ಗೊನಾಮಿಕ್ಸಲ್ಲಿ ನಾನು ಸ್ಪೆಸಿಫಿಕ್ ರೈಡಿಂಗ್ ಪೊಸಿಷನ್ ಬಗ್ಗೆ ಮಾತ್ರ ಹೇಳ್ತೀನಿ ವಿಚ್ ಈಸ್ ಮೋರ್ ಡಿಸ್ಕಂಫರ್ಟೇಬಲು. ಬಾಕಿ ರೈಡಿಂಗ್ ಪೊಸಿಷನು ಎಸ್ ದೆರ್ ಈಸ್ ಅ ಡಿಗ್ರಿ ಆಫ್ ಕಂಫರ್ಟ್ ಫ್ರಮ್ ಒನ್ ಟು ಅನದರು, ಬಟ್ ಐ ವುಡ್ ಸೇ ತುಂಬ ಮ್ಯಾಸಿವ್ ಡಿಫ್ರೆನ್ಸ್ ಇಲ್ಲ. ಬಟ್ ಈ ಸಿಟ್ಟಿಂಗ್ ಪಾಸ್ಚರ್ ಮಾತ್ರ ಕಷ್ಟ ಆಗುತ್ತೆ. ದಟ್ ಈಸ್ ವೆನ್ ಯು ಆರ್ ಸಿಟ್ಟಿಂಗ್ ಆನ್ ಅ ಸ್ಪೋರ್ಟ್ಸ್ ಬೈಕು ಆರ್ ಅ ಕೆಫೆ ರೇಸರ್, ಬಿಕಾಸ್ ನಿಮಗೆ ಸ್ಪೋರ್ಟ್ಸ್ ಬೈಕ್ ಆ್ಯಂಡ್ ಕೆಫೆ ರೇಸರಲ್ಲಿ ನಿಮಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಇರುತ್ತೆ. ಸೊ ಯು cannot add any handlebar razors add ಮಾಡೋಕ್ಕಾಗಲ್ಲ. ಇಫ್ ಯು ವಾಂಟ್ ಟು ಲಿಟಲ್ ಬಿಟ್ ಮಾಡಿಫೈ ದ ಕಂಫರ್ಟ್, ನಿಮಗೆ ಚೇಂಜಸ್ ಮಾಡೋಕ್ಕಾಗಲ್ಲ, ಆರ್ ಯು ಕೆನಾಟ್ ಮೂವ್ ಇಟ್ ಟುವರ್ಡ್ಸ್ ಯು ಆ್ಯಂಡ್ ಆಲ್ ದಟ್. ಸೊ ಆ ಪೊಸಿಷನಲ್ಲಿ ನಿಮಗೆ ಕಮಿಟೆಡ್ ಆಗಿರ್ತೀರಾ ನೀವು ತುಂಬ ಜಾಸ್ತಿ. ಆ್ಯಂಡ್ ಕಮಿಟೆಡ್ ಪೊಸಿಷನಿಂದ ನೀವು ಎಲ್ಲ ಪೊಸಿಷನ್ನು ಚೆಕ್ ಮಾಡ್ಬೋದು, ಎಲ್ಲ ರೈಡಿಂಗ್ ಪಾಸ್ಚರ್ಸನ್ನು. ವೆನ್ ಎವರ್ ಯು ಹ್ಯಾವ್ ಅ ಸ್ಲೈಟ್ಲಿ ಕಮಿಟೆಡ್ ರೈಡಿಂಗ್ ಪೊಸಿಷನ್, ನಿಮಗೆ 2 ಪೇನ್ ಡೆಫಿನೆಟ್ಲಿ ಬರುತ್ತೆ. ಒಂದು ಬಂದುಬಿಟ್ಟು ನೆಕ್ ಪೇನ್ ಬರುತ್ತೆ, ಇನ್ನೊಂದು ಅಪ್ಪರ್ ಬಾಡಿ ಬ್ಯಾಕ್ ಪೇನ್ ಬರುತ್ತೆ ನಿಮಗೆ. ಸೊ ಅಪ್ಪರ್ ಬಾಡಿಯಲ್ಲಿ ನಿಮಗೆ ಬ್ಯಾಕ್ ಪೇನ್ ಜಾಸ್ತಿ ಬರುತ್ತೆ ಆ್ಯಂಡ್ ನೆಕ್ ಪೇನು. ಸೊ ಇದನ್ನು ನೀವು ಅವಾಯ್ಡ್ ಮಾಡಬೇಕಂದ್ರೆ ಯು ಮೈಟ್ ಹ್ಯಾವ್ ಟು ಚೇಂಜ್ ಯುವರ್ ಮೋಟರ್ ಸೈಕಲ್. ಯು ಆರ್ ಏಬಲ್ ಟು ಕೋಪ್ ಅಪ್ ವಿತ್ ದಟ್ ಪೇನು, ದೆನ್ ಯು ಕ್ಯಾನ್ ಕೀಪ್ ಆನ್ ರೈಡಿಂಗ್. ಸೊ ಆ 2 ಪೇನ್ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್ ಎವ್ರಿ ಅದರ್ ರೈಡಿಂಗ್ ಪಾಸ್ಚರು ಡಿಪೆಂಡ್ಸ್. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ. ಒಬ್ಬರಿಗೆ ನೇಕೆಡ್ ಪೊಸಿಷನ್ ಇಷ್ಟ ಆಗುತ್ತೆ, ಕೆಲವರಿಗೆ ಅಡ್ವೆಂಚರ್ ಪೊಸಿಷನು, ಅಪ್ರೈಟ್ ಪೊಸಿಷನ್ ಇಷ್ಟ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಪೀಪಲ್ ಟು ಪೀಪಲ್. ಸೊ ನಾನು ಅದಕ್ಕೆ ಜಾಸ್ತಿ ಡಿಸ್ಕಷನ್ ಮಾಡಲ್ಲ ಅದರಲ್ಲಿ. ಬಟ್
ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನೀವು ಯಾವುದೇ ರೈಡಿಂಗ್ ಪಾಸ್ಚರ್ ಆಗಿರಲಿ ನಿಮಗೆ 3 ಪೇನ್ ಅಂತೂ ಗ್ಯಾರಂಟಿ ಬರುತ್ತೆ. ಒಂದು ಹ್ಯಾಂಡ್ ಪೇಯ್ನು, ಇನ್ನೊಂದು ನಿಮ್ಮದು ಫೀಟ್ ಪೇಯ್ನು, ಅದು ಬಿಟ್ಟರೆ ನಿಮ್ಮದು ಬಾಟಮ್ ಪೇಯ್ನು. ಸೊ ಈ 3 ಪೇಯ್ನ್ ಆಗೋಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು, ಒಂದು ನೀವು ಯುವರ್ ಸಿಟ್ಟಿಂಗ್ ಇನ್ ಎನ್ ಇನರ್ಷಿಯಾ ಫಾರ್ ಅ ವೆರಿ ಲಾಂಗ್ ಟೈಮು, ಅದರಿಂದ ನಿಮಗೆ ಪೇಯ್ನ್ ಬರ್ತಾ ಇದೆ. ಸೊ ವೆನೆವರ್ ನೀವು ಆ ಪೊಸಿಷನಿಂದ ಆಚೆ ಬಂದ ಕೂಡಲೇ ನೀವು ಯು ವಿಲ್ ಕೈಂಡ್ ಆಫ್ ರಿಕವರ್, ಮೇ ಬಿ ಇಮಿಡಿಯೇಟ್ಲಿ ರಿಕವರ್ ಆಗ್ತೀರಾ ಅವ್ರು 1 or 2 ಡೇಸಲ್ಲಿ ರಿಕವರ್ ಆಗ್ತೀರಾ. ಬಿಕಾಸ್ ನೀವು ಹ್ಯಾಂಡ್ಲ್ ಬಾರ್ನ ಹಿಂಗೆ ಹೋಲ್ಡ್ ಮಾಡಿರ್ತೀರಾ, ನೀವು ಫುಟ್ ಪೆಗ್ಗು ಆ 2 ಕಡ್ಡಿಗಳ ಮೇಲೆ ಕೂತ್ಕೊಂಡಿರ್ತೀರಾ. ಸೊ ಅದರಿಂದ ನಿಮಗೆ ಆ್ಯಂಡ್ ಆಲ್ಸೋ ನಿಮ್ಮ ಕೂತ್ಕೊಂಡಿರೋ ಪೊಸಿಷನು, ನೀವು ಸೀಟ್ ಮೇಲೆ ಒಂದೇ ಪೊಸಿಷನಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮಗೆ ಪೇಯ್ನ್ ಬಂದೇ ಬರುತ್ತೆ. ಸೊ ಇದನ್ನು ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ. ನೀವು ಇಟ್ ಈಸ್ ಸಮಥಿಂಗ್ ಯು ಹ್ಯಾವ್ ಟು ಬೇರ್. ಸೊ ಅದನ್ನು ಮೊದಲೇ ಹೇಳ್ತಾ ಇದ್ದೀನಿ. ಎನಿವೆ ನಾವು ಸೀಟ್ಗೆ ಬರೋಣ. ಸೊ ಸೀಟಿಗೆ ಬರೋದಾದರೆ, ಸೀಟಲ್ಲಿ ನೀವು ಏನು ನೋಡಬೇಕಂದ್ರೆ, ಒಂದು ದ ಕುಷನಿಂಗು. ಸೊ ಕುಷನಿಂಗ್ ನಿಮ್ಮದು ಆದಷ್ಟು ಫಾರ್ ಅ ಲಾಂಗ್ ರೈಡ್ಸ್ ನಿಮಗೆ ಮೀಡಿಯಮ್ ಕುಷನಿಂಗ್ ಇಸ್ ಪ್ರಿಫರ್ಡ್. ಬಿಕಾಸ್ ನಿಮಗೆ ಸ್ವಲ್ಪ ನೀವು ಯು ಶುಡ್ ಸೋಕ್ ಇನ್ ಟು ದ ಸೀಟ್ ಆಲ್ಸೋ. ಅಟ್ ದ ಸೇಮ್ ಟೈಮ್ ಯು ಶುಡ್ ಬಿ ಏಬಲ್ ಟು ಗೆಟ್ ಅಪ್ ಫ್ರಮ್ ದ ಸೀಟ್ ಆಲ್ಸೋ. ಬಿಕಾಸ್ ನಿಮಗೆ ಜನರಲಿ ವೆನ್ ಯುವರ್ ರೈಡಿಂಗು ನಿಮಗೆ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ಸ್ ಇರುತ್ತೆ. ಸೊ ನೀವು ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ಸ್ ಮಾಡೋಕ್ಕಾಗ್ತಾಯಿಲ್ಲ ಅದೂ ಪ್ರಾಬ್ಲಮ್ ಆಗುತ್ತೆ. ಆರ್ ನೀವು ಸೀಟ್ ಒಳಗಡೆ ಕರೆಕ್ಟಾಗಿ ಒಂದು ಪೊಸಿಷನಲ್ಲಿ ಫಿಟ್ ಆಗಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಕುಷನಿಂಗ್ ಇಸ್ ಆಲ್ವೇಸ್ ಪ್ರಿಫರ್ಡು. ಅದು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದ ವಿಡ್ತ್ ಆಫ್ ದ ಸೀಟು. ಸೊ ನೀವು ಯಾವ ಥರ ನಿಮ್ಮ ಪರ್ಸನಾಲಿಟಿ ಇದೆ, ಬೇಸ್ಡ್ ಆನ್ ದಟ್ ನೀವು ಸೀಟ್ ತೊಗೋಬೇಕಾಗುತ್ತೆ. ಆರ್ ಯು ಶುಡ್ ಗೋ ಟು ದ ಸೀಟ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಮೇಕ್ ದ ಸೀಟ್. ಬಿಕಾಸ್ ನಿಮ್ಮದು ಸಿಟ್ಟಿಂಗ್ ಬೋನ್ಸ್ ಅಂತ ಇರುತ್ತೆ, ಆ ಸಿಟ್ಟಿಂಗ್ ಬೋನು ಪ್ರಾಪರಾಗಿ ಸೀಟ್ ಮೇಲೆ ಕೂತ್ಕೋಬೇಕು. ಇಫ್ ಇಟ್ ಇಸ್ ನಾಟ್ ಏಬಲ್ ಟು ಸಿಟ್ ಆನ್ ದಟ್ ಪೊಸಿಷನ್ ಫಾರ್ ಅ ವೆರಿ ಲಾಂಗ್ ಡ್ಯೂರೇಷನು, ಐ ಮೀನ್ ಇಫ್ ಯು ಆರ್ ಬೈಯಿಂಗ್ ಅ ಬೈಕ್ ಫಾರ್ ಅ ಲಾಂಗ್ ರೈಡ್ಸು, ದೆನ್ ಇಟ್ ಶುಡ್ ಬಿ ಏಬಲ್ ಟು ಕೋಪ್ ಅಪ್ ವಿತ್ ದಟ್. ಸೊ ಅದು ಮಾಡೋಕ್ಕಾಗಲ್ಲ ಅಂದರೆ ದೆನ್ ಇಟ್ ಈಸ್ ಅ ಪ್ರಾಬ್ಲಮ್. ಸೊ ಇಟ್ಸ್ ಅ ವೆರಿ ಈಸಿ ಸೊಲ್ಯೂಷನು. ನೀವು ಸೀಟ್ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗ್ಬೋದು ಆ್ಯಂಡ್ ಮಾಡಿಫೈ ದ ಸೀಟ್ ಅಷ್ಟೇ. ಆ್ಯಂಡ್ ಆಲ್ಸೋ ದ ಮೆಟೀರಿಯಲ್ ಯೂಸ್ ಆನ್ ದ ಐ ವುಡ್ ಸೇಮ್ ದ ಸೀಟ್ ಕವರ್ ಆ್ಯಂಡ್ ದ ಟೈಪ್ ಆಫ್ ದ ಡಿಸೈನ್ ಇರುತ್ತೆ, ಅದ್ರ ಮೇಲೂ ನಿಮ್ಮದು ಸೀಟ್ ಕಂಫರ್ಟ್ ಇಂಪ್ರೂವ್ ಆಗುತ್ತೆ. ಆ್ಯಕ್ಚುಲಿ ನೀವು ನೋಡ್ಬೋದು, ನಿಮಗೆ ಟೂರಿಂಗ್ ಸೀಟ್ಸ್ ಕೊಡ್ತಾರೆ ನೋಡಿ, ಲೈಕ್ ಕ್ರಾಮ್ರಲ್ಲಿ ಕ್ವಿಲ್ಟೆಡ್ ಸೀಟ್ಸ್ ಇದೆ, ನಿಮಗೆ ಹಿಮಾಲಯನಲ್ಲೂ ಒಂದು ಡಿಫ್ರೆಂಟ್ ಟೈಪ್ ಆಫ್ ಟೂರಿಂಗ್ ಸೀಟ್ ಇದೆ. ಅದರ ಶೇಪ್ ನೋಡ್ಬೋದು ನೀವು, ತುಂಬ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಅದು ನಿಮ್ಮದು ಸಿಟ್ ಬೋನ್ಸ್ನ ನಿಮಗೆ ಇನ್ನೂ ಕಂಫರ್ಟೇಬಲ್ಲು, ಒಂದು ಮೂಮೆಂಟ್ ಚೆನ್ನಾಗಿ ಮಾಡೋ ಥರ ನಿಮಗೆ ಅಲೌ ಮಾಡುತ್ತೆ ಅದು. ಸೊ ಅದರಿಂದ ಇಟ್ ವಿಲ್ ಇಂಪ್ರೂವ್ ಯುವರ್ ಕಂಫರ್ಟ್. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋಣ ವಿಂಡ್ ಪ್ರೊಟೆಕ್ಷನ್. ಸೊ ಇದು ತುಂಬ ಇಂಪಾರ್ಟೆಂಟು ಟು ಇಂಪ್ರೂವ್ ಯೋರ್ ಕಂಫರ್ಟು. ಬಟ್ ವಿಂಡ್ ಪ್ರೊಟೆಕ್ಷನ್ ಆ್ಯಕ್ಚುಲಿ ಒಂದು ಡಬಲ್ ಎಜ್ ಸೋರ್ಡ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇಫ್ ಯು ಹ್ಯಾವ್ ಅ ವೆರಿ ಗುಡ್ ವಿಂಡ್ ಪ್ರೊಟೆಕ್ಷನು, ಎಸ್ಪೆಷಲಿ ನೀವು ADVs ಆ ಥರ ಬೈಕ್ ಯೂಸ್ ಮಾಡ್ತಾ ಇರೋ ಟೂರಿಂಗ್ ಬೈಕ್ಸು, ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಸಿಗುತ್ತೆ. ಬಟ್ ದ ಪ್ರಾಬ್ಲಮ್ ವಿತ್ ದೋಸ್ ಬೈಕ್ಸ್ ಇಸ್ ದ್ಯಾಟ್ ನಿಮಗೆ ಆ ವಿಂಡ್ ಪ್ರೊಟೆಕ್ಟ್ ಮಾಡೋದ್ರಿಂದ ನಿಮ್ಮದು ಏರಿಯಾ ಸರೌಂಡಿಂಗ್ ಯು ವಿಲ್ ಬಿ ವೆರಿ ಹಾಟ್. ಸೊ ನಿಮಗೆ ಗೊತ್ತು, ಈ ಥರ ವೆದರ್ ಕಂಡೀಷನ್, ಇಂಡಿಯಾದಲ್ಲಿರುವಂಥ ವೆದರ್ ಕಂಡೀಷನ್ಗೆ ನನ್ನ ಒಪಿನಿಯನಲ್ಲಿ ಐ ಥಿಂಕ್ ಅಡ್ಜಸ್ಟಬಲ್ ವಿಂಡ್ಶೀಲ್ಡ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಐ ವುಡ್ ಸೇ ಡಿಪೆಂಡ್ ಆಗುತ್ತೆ, ಅದು ನೀವು ಯಾವ ಥರ ರೈಡಿಂಗ್ ಸ್ಟೈಲ್ ಮಾಡಿದ್ರೆ ಅದ್ರ ಮೇಲೆ ತೊಗೊಳ್ಳಿ. ಬಿಕಾಸ್ ನನಗೆ ಆ್ಯಕ್ಚುಲಿ ವಿಂಡ್ ಪ್ರೊಟೆಕ್ಷನ್ ಇಲ್ಲದೇ ಇದ್ದರೆ ಒಳ್ಳೆಯದು. ನನಗೆ ಐ ವಾಂಟ್ ದ ವಿಂಡ್ ಟು ಬಿ ಬ್ಲಾಸ್ಟಿಂಗ್ ಆನ್ ಮೀ ಸೊ ದಟ್ ಐ ಕ್ಯಾನ್ ಫೀಲ್ ಕೂಲು. ಸೊ ಇಫ್ ಯು ಆರ್ ನಾಟ್ ಅ ಪರ್ಸನ್ ಹೂ ಇಸ್ ರೈಡಿಂಗ್ ಮೋರ್ ದೆನ್ 80-90 ಕ್ರೂಸಿಂಗ್ ಸ್ಪೀಡ್ಗಿಂತ ಜಾಸ್ತಿ ಓಡಿಸ್ತಾ ಇಲ್ಲ ಅಂದರೆ ನಿಮಗೆ ವಿಂಡ್ ಪ್ರೊಟೆಕ್ಷನ್ ಅಷ್ಟು ಅವಶ್ಯಕತೆ ಇಲ್ಲ. ಅನ್ಲೆಸ್ ನೀವು ಒಬ್ಬ ಸ್ಕಿಲ್ಡ್ ರೈಡರ್ ಆಗಿದ್ದೀರಾ. ನೀವು ಸ್ಕಿಲ್ಡ್ ರೈಡರ್ ಆಗಿದ್ದೀರಾ ಆ್ಯಂಡ್ ಯು ಆರ್ ರೈಡಿಂಗ್ ಆಟ್ 100 to 120 ಆನ್ ಅ ರೆಗ್ಯುಲರ್ ಬೇಸಿಸ್ ಆನ್ ದ ಹೈವೇ ಅಂದರೆ ಅವಾಗ ನಿಮಗೆ ಮೇ ಬಿ ವಿಂಡ್ ಪ್ರೊಟೆಕ್ಷನ್ ಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಮ್ಯಾನೇಜ್ ದಟ್ ಹೀಟ್ ಅರೌಂಡು. ಬಿಕಾಸ್ ನಿಮಗೆ ವಿಂಡ್ ಪ್ರೊಟೆಕ್ಷನ್ ಇದ್ದರೆ ನಿಮಗೆ ಸ್ಟೆಬಿಲಿಟಿ ಇರುತ್ತೆ ಬೈಕಲ್ಲಿ. ಸೊ ಹೈವೇಸಲ್ಲಿ ಸ್ಟೇಬಲ್ ಆಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ವಿಂಡ್ ಪ್ರೊಟೆಕ್ಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಐ ವುಡ್ ಸೇ ಸ್ಪೆಸಿಫಿಕೇಷನ್ ಇಸ್ ದ ಸೀಟ್ ಹೈಟು. ಸೀಟ್ ಹೈಟು ಐ ನೋ ಇಟ್ ಇಸ್ ನಾಟ್ ಡಿಸ್ಕಸ್ಡ್ ಮಚ್ಚು. ಸೀಟ್ ಹೈಟು ಆದಷ್ಟು ಇಫ್ ಯು ವಾಂಟ್ ದ ಬೈಕ್ ಟು ಬಿ ಕಂಫರ್ಟೇಬಲ್ಲು, ದೆನ್ ಮೇಕ್ ಶೋರ್ ದಟ್ ನಿಮ್ಮದು ಹೈಟ್ ಅಕಾರ್ಡಿಂಗ್ ನೀವು ಬೈಕ್ನ ತಗೋತಾ ಇದ್ದೀರಾ. ದ್ಯಾಟ್ ವಿಲ್ ಮೇಕ್ ಯುವರ್ ರೈಡ್ ಮೋರ್ ಕಂಫರ್ಟೇಬಲ್ ಫಾರ್ ಶ್ಯೂರ್. ಬಿಕಾಸ್ ನೀವು ಇಫ್ ಯು ಆರ್ ಅ ಟಾಲರ್ ರೈಡರ್ ಆ್ಯಂಡ್ ಯು ಆರ್ ಓನಿಂಗ್ ಅ ಶಾರ್ಟರ್ ಬೈಕು, ಐ ವುಡ್ ಸೇ ದ್ಯಾಟ್ ಈಸ್ ದ ವರ್ಸ್ಟ್ ಕೇಸ್ ಸಿನಾರಿಯೋ ನನ್ನ ಒಪಿನಿಯನಲ್ಲಿ. ಬಿಕಾಸ್ ನೀವು ಯು ವಿಲ್ ಬಿ ಫೈಂಡಿಂಗ್ ಇಟ್ ಡಿಸ್ಕಂಫರ್ಟೇಬಲ್ ಆಲ್ ಅಲಾಂಗ್. ಬಿಕಾಸ್ ನೀವು ತುಂಬ ಕ್ರ್ಯಾಂಪ್ಟಾಗಿ ಕೂತ್ಕೊಂಡಿರ್ತೀರಾ. ಎನಿಥಿಂಗ್ ಅಬೌವ್ 50 km ನೀವು ರೈಡ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನೀವು ಟಾಲರ್ ರೈಡರ್ ಆಗಿದ್ದೀರಾ ಆ್ಯಂಡ್ ಯು ಆರ್ ಓನಿಂಗ್ ಅ ಶಾರ್ಟ್ ಬೈಕ್, ಮೇಕ್ ಶ್ಯೂರ್ ಯು ಆರ್ ನಾಟ್ ರೈಡಿಂಗ್ ಲಾಂಗ್. ಸೊ ದಟ್ ಈಸ್ ಒನ್ ಥಿಂಗು. ಬಟ್ ಇಫ್ ಯು ಆರ್ ಅ ಶಾರ್ಟರ್ ರೈಡರ್ ಓನಿಂಗ್ ಅ ಟಾಲ್ ಬೈಕು, ಐ ವುಡ್ ಸೇ ಮೆಜಾರಿಟಿ ಆಫ್ ದ ಟೈಮ್ಸ್ ನೀವು ಅಷ್ಟೊಂದೇನು ಡಿಸ್ಕಂಫರ್ಟ್ ಮಾಡಲ್ಲ. ದ ಓನ್ಲಿ ಪ್ಲೇಸಸ್ ನೀವು ಡಿಸ್ಕಂಫರ್ಟ್ ಫೀಲ್ ಮಾಡ್ತೀರಾ ವೆನೆವರ್ ಯು ಆರ್ ಸ್ಟಾಪಿಂಗು ಆ್ಯಂಡ್ ಸ್ಟಾರ್ಟಿಂಗು, ಯು ಆರ್ ಮೂವಿಂಗ್ ಅರೌಂಡ್ ದ ಬೈಕು. ಸೊ ಆ ಪಾರ್ಟ್ಸಲ್ಲಿ ಬಿಕಾಸ್ ನಿಮಗೆ ಅದೊಂದು ಡಿಸ್ಕಂಫರ್ಟ್ ಆಗೇ ಆಗುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಆಗಲ್ಲ. ಬಟ್ ದೇರ್ ಇಸ್ ಒನ್ ಸೈಕಲಾಜಿಕಲ್ ಪ್ರಾಬ್ಲಮ್ಮು. ಅದನ್ನು ನೀವು ಜಸ್ಟ್ ಸೈಕಲಾಜಿಕಲ್ ಪ್ರಾಬ್ಲಮ್ ಅಂತಲೇ ಅನ್ಕೊಳ್ಳಿ. ಯು ಹ್ಯಾವ್ ಟು ಜಸ್ಟ್ ಫೇಸ್ ಇಟ್ ಔಟು. ನೀವು ಅದನ್ನು ಎಕ್ಸೆಪ್ಟ್ ಮಾಡಿದ್ರೆ ನೀವು ಗೆಟ್ ಅವೇ ಫ್ರಮ್ ದಟ್. ದಟ್ ಈಸ್ ಬಿಕಾಸ್ ಆಫ್ ದ ಸೀಟ್ ಹೈಟು ನಿಮಗೆ ಭಯ ಇರೋದ್ರಿಂದ, ನಿಮಗೆ ತಿರ್ಗಾ ಹತ್ತಬೇಕು, ತಿರ್ಗಾ ಇಳಿಬೇಕಂತ ಭಯ ಇರೋದ್ರಿಂದ. ಆ್ಯಂಡ್ ನಿಮಗೆ ಕೆಲವು ಸರ್ಫೇಸಸ್ ಇರುತ್ತೆ, ನಿಮಗೆ ಆ ಸರ್ಫೇಸಲ್ಲಿ ನಾನು ಸ್ಟಾಪ್ ಮಾಡ್ಬೋದಾ ಮಾಡಬಾರ್ದಾ ಅಂತ ಭಯ ಇರೋದ್ರಿಂದ ಮೆನಿ ಟೈಮ್ಸ್ ದಿ ಶಾರ್ಟರ್ ರೈಡರ್ಸ್ ಟೇಕ್ ಲೆಸರ್ ಬ್ರೇಕ್ಸು. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ವೆನೆವರ್ ಯು ಆರ್ ರೈಡಿಂಗು, ವೆನೆವರ್ ಯು ಫೀಲ್ ಲೈಕ್ ಟೇಕಿಂಗ್ ಬ್ರೇಕ್ ತೊಗೊಳ್ಳಿ. ಬ್ರೇಕ್ಸ್ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡ್ತೀನಿ. ಬಟ್ ಬಿಕಾಸ್ ಆಫ್ ದ ಸೀಟ್ ಹೈಟು ಅವಾಯ್ಡ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಇಟ್ಸ್ ಅ ಸೈಕಲಾಜಿಕಲ್ ಥಿಂಗ್.
ಸೊ ನೆಕ್ಸ್ಟ್ ಲಾಸ್ಟ್ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಇಸ್ ದ ವೆಯ್ಟ್ ಆಫ್ ದ ಬೈಕು. ಸಿ ವೆಯ್ಟ್ ಆಫ್ ದ ಬೈಕು ಅಗೇನ್ ಇಟ್ ಈಸ್ ನಾಟ್ ಡಿಸೈಡೆಡ್ ಬೈ ಯು, ಬಿಕಾಸ್ ಮ್ಯಾನುಫ್ಯಾಕ್ಚರರು ಬೇಸ್ಡ್ ಆನ್ ದ ಪರ್ಟಿಕ್ಯುಲರ್ ಬೈಕ್ ಟೈಪ್ ಅವ್ರು ಮಾಡಿರ್ತಾರೆ. ಸೊ ಸಿ ಬೈಕ್ ವೆಯ್ಟ್ ಐ ವುಡ್ ಸೇ ದ ಓನ್ಲಿ ಥಿಂಗ್ ಇಸ್ ನೀವು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ವೆಯ್ಟ್ ಆದಷ್ಟು ಕಮ್ಮಿ ಇದ್ದಷ್ಟು ಒಳ್ಳೆಯದು ಜನರಲಿ ಆನ್ ಅ ಲಾಂಗರ್ ರೈಡ್ಸು. ಸೊ ವೆಯ್ಟ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಅಂತ ಅಷ್ಟೇ ಹೇಳ್ತೀನಿ. ಸೊ ವೆಯ್ಟ್ ಎಸ್ ದ ಓನ್ಲಿ ಬೆನಿಫಿಟ್ ಆಫ್ ವೆಯ್ಟ್ ಈಸ್ ನಿಮಗೆ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಕೊಡುತ್ತೆ. ಬಟ್ ಐ ವುಡ್ ಸೇ ವೆಯ್ಟ್ ಕಮ್ಮಿ ಇದ್ದಷ್ಟು ನಿಮಗೆ ಮೂಮೆಂಟ್ಸ್ ಜಾಸ್ತಿ ಈಸಿ ಇರುತ್ತೆ. ನಿಮಗೆ ಲೈಕ್ ಟರ್ನಿಂಗ್ ಅರೌಂಡು, ಪಾರ್ಕಿಂಗು ವಿಚ್ ವಿಲ್ ಬಿ ನೀವು ಲಾಂಗ್ ರೈಡ್ಸಲ್ಲಿ ಸಾಕಷ್ಟು ಪಾರ್ಕಿಂಗ್ ಇದ್ದೇ ಇರುತ್ತೆ. ತುಂಬ ಜನ ಅನ್ಕೋತಾರೆ ಪಾರ್ಕಿಂಗ್ ಇರಲ್ಲ, ಸುಮ್ಮನೆ ಹೋಗ್ತಾನೆ ಇರ್ತೀವಿ ಅಂತ. ಎಷ್ಟೊಂದು ಕಡೆ ಪಾರ್ಕ್ ಮಾಡ್ತೀರಾ. ಸೊ ಆದಷ್ಟು ನಿಮ್ಮ ಕಡೆಯಿಂದ ನೀವು ವೆಯ್ಟ್ನ ರೆಡ್ಯೂಸ್ ಮಾಡೋಕ್ಕೆ ನೋಡಿ, ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ವೆಯ್ಟ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಬಂದು ಆಕ್ಸೆಸರೀಸ್ ಏನಾದರೂ ಆ್ಯಡ್ ಮಾಡ್ಬೋದಾ ಟು ಇಂಪ್ರೂವ್ ದ ಕಂಫರ್ಟ್ ಆಫ್ ದ ಬೈಕ್ ಅಂದರೆ, ಒಂದು ನಿಮಗೆ ಗೊತ್ತು ವಿಂಡ್ ಪ್ರೊಟೆಕ್ಷನ್ ನೀವು ಆ್ಯಡ್ ಮಾಡ್ಬೋದು. ಬಟ್ ಇಟ್ ಶುಡ್ ಬಿ ಬೇಸ್ಡ್ ಆನ್ ದ ಬೈಕು. ಓನ್ಲಿ ನಿಮ್ಮದು ರೈಡಿಂಗ್ ಪಾಸ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯುವರ್ ರೈಡಿಂಗ್ ಪಾಸ್ಚರ್ ಇಸ್ ಅಪ್ರೈಟ್ ಇದ್ದರೆ ಮಾತ್ರ ಆವಾಗ ನಿಮಗೆ ವಿಂಡ್ ಪ್ರೊಟೆಕ್ಷನ್ ಅವಶ್ಯಕತೆ ಬರುತ್ತೆ. ಲೈಕ್ ನಿಮ್ಮದು ನೇಕೆಡ್ ಬೈಕ್ಸು ಆ್ಯಂಡ್ ಅದರ್ ಬೈಕ್ಸಲ್ಲಿ ನಿಮಗೆ ಅವಶ್ಯಕತೆ ಬರಲ್ಲ. ಸೊ ನಿಮ್ಮ ರೈಡಿಂಗ್ ಪಾಸ್ಚರ್ ಅಪ್ರೈಟ್ ಇದ್ದರೆ ಮಾತ್ರ ನೀವು ವಿಂಡ್ ಸ್ಕ್ರೀನ್ ಹೋಗೋದು. ಸೇಮ್ ನೀವು ವಿಂಡ್ ಸ್ಕ್ರೀನ್ ಜೊತೆಗೆ ನೀವು ಯು ಕ್ಯಾನ್ ಆಲ್ಸೋ ಗೆಟ್ ದ ನಕಲ್ ಗಾರ್ಡ್ಸು. ನಕಲ್ ಗಾರ್ಡ್ಸು ಆಲ್ಸೋ ಕೈಂಡ್ ಆಫ್ ನಿಮಗೆ ಒಂದು ವಿಂಡ್ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಕೈಂಡ್ ಆಫ್ ನಿಮ್ಗೆ ಕಂಫರ್ಟ್ ಪ್ರೊವೈಡ್ ಮಾಡುತ್ತೆ. ಸೊ ಅಪಾರ್ಟ್ ಫ್ರಮ್ ದ ಪ್ರೊಟೆಕ್ಷನ್ ಇಟ್ ಆಲ್ಸೋ ಪ್ರೊವೈಡ್ಸ್ ಯು ಕೈಂಡ್ ಆಫ್ ಕಂಫರ್ಟು. ಸೊ ಅಗೇನ್ ಇದನ್ನು ನಾನು ಸೇಮ್ ಹೇಳ್ತೀನಿ ADVಸು ನಿಮ್ಮದು ಆಫ್ ರೋಡರ್ಸು ಆರ್ ಟೂರಿಂಗ್ ಬೈಕ್ಸಲ್ಲಿ ವಿಚ್ ಹ್ಯಾಸ್ ಅಪ್ರೈಟ್ ರೈಡಿಂಗ್ ಪಾಸ್ಚರ್. ಕ್ರೂಸರ್ಸಲ್ಲಿ ಐ ವುಡ್ ಸೇಮ್ ನಾಟ್ ರಿಕ್ವೈರ್ಡ್ ಬಿಕಾಸ್ ಯು ಆರ್ ಸಿಟ್ಟಿಂಗ್ ಲೋ, ಅಷ್ಟು ವಿಂಡ್ ಬ್ಲಾಸ್ಟ್ ಆಗಲ್ಲ ನಿಮಗೆ ಕೈಗೆ. ಸೊ ನಕಲ್ ಗಾರ್ಡ್ ಕ್ರೂಸರ್ಸಲ್ಲಿ ಅವಶ್ಯಕತೆ ಇಲ್ಲ. ಬಟ್ ದೀಸ್ ಬೈಕ್ಸಲ್ಲಿ ಮೇ ಬಿ ನಿಮಗೆ ಹಾಕಿದ್ರೆ ನಿಮಗೆ ಸ್ವಲ್ಪ ಬೆಟರ್ ಕಂಫರ್ಟ್ ಸಿಗುತ್ತೆ. ಸೊ ಅದು ಬಿಟ್ಟರೆ ನಿಮ್ಮದು ಸೀಟ್ಸು ಆಬ್ವಿಯಸ್ಲಿ ಯು ಕ್ಯಾನ್ ನಿಮ್ಮ ಕಂಪನಿ ಆಫರ್ ಮಾಡ್ತಾ ಇದ್ದಾರೆ ಟೂರಿಂಗ್ ಸೀಟ್ ಅಂದರೆ ಟೂರಿಂಗ್ ಸೀಟ್ ತೊಗೊಳ್ಳಿ, ಆರ್ ನೀವೇ ಸೀಟ್ನ ಮಾಡಿಫೈ ಮಾಡಿ ವಿತ್ ದ ಸೀಟ್ ಮ್ಯಾನುಫ್ಯಾಕ್ಚರರು. ಬಟ್ ದೇರ್ ಇಸ್ ಒನ್ ಆಕ್ಸೆಸರಿ ವಿಚ್ ವಿಲ್ ಡೆಫಿನೆಟ್ಲಿ ಚೇಂಜ್ ಯುವರ್ ಕಂಫರ್ಟ್, ದ್ಯಾಟ್ ಈಸ್ ಯುವರ್ ಟೈರ್ಸ್. ಎಸ್, ನಿಮ್ಮ ಟೈರ್ಸು ನಿಮ್ಮದು ರೈಡಿಂಗ್ ಕಂಫರ್ಟ್ನ ತುಂಬ ಇಂಪ್ರೂವ್ ಮಾಡುತ್ತೆ. ಬಿಕಾಸ್ ಅದು ಬೇಸಿಕಲಿ ನಿಮ್ಮದು ಓವರ್ ಆಲ್ ರೈಡ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದ್ರಿಂದ ನಿಮ್ಮದು ಕಂಫರ್ಟ್ ಇನ್ನೂ ಜಾಸ್ತಿ ಎನ್ಹಾನ್ಸ್ ಆಗಿಬಿಡುತ್ತೆ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ಡೆಫಿನೆಟ್ಲಿ ಇನ್ವೆಸ್ಟ್ ಇನ್ ಅ ಬೆಟರ್ ಕ್ವಾಲಿಟಿ ಟೈರ್ಸು. ನೀವು ನೋಡಿ ಎಷ್ಟು ಇಂಪ್ರೂವ್ ಆಗುತ್ತೆ ನಿಮ್ಮ ಕಂಫರ್ಟು. ಸೊ ದೀಸ್ ಆರ್ ದ ಆಕ್ಸೆಸರಿ ವಿಲ್ ಇಂಪ್ರೂವ್ ಯುವರ್ ಕಂಫರ್ಟ್. ಸೊ ಇವಾಗ ನಾವು ರೈಡಿಂಗ್ ಗೇರ್ಸ್ಗೆ ಬರೋಣ. ಸೊ ರೈಡಿಂಗ್ ಗೇರ್ಸ್ ಬರೋದಾದರೆ ತುಂಬ ಜನ ಅನ್ಕೋತಾರೆ ರೈಡಿಂಗ್ ಗೇರ್ಸ್ ಹಾಕೊಂಡಿಲ್ಲ ಅಂದರೆ ಯು ವಿಲ್ ಫೀಲ್ ಮೋರ್ ಕಂಫರ್ಟೇಬಲ್ ಅಂತ. ಆಬ್ಸಲ್ಯೂಟ್ಲಿ ರಾಂಗು. ಎಸ್, ದೇರ್ ಆರ್ ಫ್ಯೂ ರೈಡಿಂಗ್ ಗೇರ್ಸು ನಿಮ್ಮ ಹಾಕಲೇಬೇಕಾಗುತ್ತೆ ಬಿಕಾಸ್ ಯು ಹ್ಯಾವ್ ಟು ಪ್ರೊವೈಡ್ ಪ್ರೊಟೆಕ್ಷನು. ಲೈಕ್ ನಿಮ್ಮದು ಹೆಲ್ಮೆಟು, ಗ್ಲೌಸು ಮತ್ತು ನಿಮ್ಮದು ರೈಡಿಂಗ್ ಬೂಟ್ಸ್, ಟೂರಿಂಗ್ ಶೂಸು. ಬಟ್ ಆನ್ ಅ ಲಾಂಗರ್ ರೈಡು ಆಬ್ವಿಯಸ್ಲಿ ಯು ಹ್ಯಾವ್ ಟು ವೇರ್ ಈವನ್ ದ ರೈಡಿಂಗ್ ಜಾಕೆಟ್ ಆ್ಯಂಡ್ ದ ರೈಡಿಂಗ್ ಪ್ಯಾಂಟು. ಸೊ ಇದನ್ನು ಹಾಕಿದ್ರೆ ನನ್ನ ಕಂಫರ್ಟ್ ಹಾಳಾಗ್ಬಿಡುತ್ತೆ ಅಂತ ತುಂಬ ಜನ ಅನ್ಕೋತಾರೆ. ಬಟ್ ದಟ್ ಈಸ್ ನಾಟ್ ದ ಟ್ರೂತು. ಸೊ ಸಿ ದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಮೋಸ್ಟ್ ಪೀಪಲ್ ವೈ ದೇ ಸಫರ್ ಅದನ್ನ ನಾನು ಹೇಳ್ತೀನಿ. ಫಸ್ಟ್ಲಿ ಲೆಟ್ಸ್ ಕಮ್ ಟು ದ ರೈಡಿಂಗ್ ಬೂಟ್ಸು. ಸಿ ರೈಡಿಂಗ್ ಬೂಟ್ಸು ನನ್ನ ಪ್ರಕಾರ ಈಸ್ ವೆರಿ ಎಸೆನ್ಷಿಯಲ್ ಬಿಕಾಸ್ ರೈಡಿಂಗ್ ಬೂಟ್ಸಿಂದ ಕಂಫರ್ಟ್ ಹೆಂಗೆ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ನೀವು ಫುಟ್ ಪೆಗಲ್ಲಿ ನೀವು ಕೂತ್ಕೊಂಡಿರ್ತೀವಿ ನೋಡಿ, ಇಫ್ ದ ಸೋಲ್ ನಿಮ್ಮದು ಸಾಫ್ಟ್ ಆಗಿದೆ ಅಂದರೆ ಯುವರ್ ಕಾಲು ಸ್ವಲ್ಪ ನಿಮ್ಮದು ಲೈಕ್ ಕ್ರೌಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಯು ವಿಲ್ ಫೀಲ್ ಅ ಲಾಟ್ ಆಫ್ ಪೇನ್ ಆನ್ ಯುವರ್ ಫೀಟ್. ಸೊ ಇಫ್ ದ ಸೋಲ್ ಇಸ್ ಹಾರ್ಡ್ ಆ್ಯಕ್ಚುಲಿ ಇಟ್ ಇಸ್ ಗುಡ್ ಫಾರ್ ಯು ಆ್ಯಕ್ಚುಲಿ. ಸೊ ಆದಷ್ಟು ಆನ್ ಲಾಂಗ್ ರೈಡ್ಸು ನೀವು ಟೂರಿಂಗ್ ಬೂಟ್ಸು ಆರ್ ರೈಡಿಂಗ್ ಬೂಟ್ಸ್ ಹಾಕಿ ವಿಚ್ ಕಂಫರ್ಟೇಬಲ್ ಫಾರ್ ಯು. ಅದು ನಿಮ್ಮದು ಕಂಫರ್ಟ್ ತುಂಬ ಎನ್ಹಾನ್ಸ್ ಮಾಡುತ್ತೆ. ವಿತ್ ದ ಗ್ಲೌಸ್ ಐ ವುಡ್ ಡೆಫಿನೆಟ್ಲಿ ಸೇ ದಟ್ ಅದು ಸ್ವಲ್ಪ ನಿಮ್ಮದು ಕಂಫರ್ಟ್ನ ದಿಸ್ ಇಸ್ ವೇರ್ ಐ ಡೂ ಅಗ್ರಿ ದಟ್ ಅದು ನಿಮ್ಮನ್ನ ಸ್ವಲ್ಪ ಕಾಂಪ್ರಮೈಸ್ ಮಾಡುತ್ತೆ. ಬಟ್ ವಾಟ್ ಯು ಕ್ಯಾನ್ ಡೂ ಇಸ್ ವೆನ್ ಎವರ್ ಯು ಟೇಕ್ ದ ಬ್ರೇಕ್ಸು ಅವಾಗ ನಿಮ್ಮದು ಗ್ಲೌಸ್ನ ರಿಮೂವ್ ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಗ್ಲೌಸು ಸ್ವಲ್ಪ ಡಿಸ್ಕಂಫರ್ಟ್ ಕೊಡುತ್ತೆ, ನಿಮಗೆ ಸ್ವಲ್ಪ ವಿಂಡ್ ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ಇನ್ ಅ ವೇ ಐ ಡೂ ಅಗ್ರಿ ದಟ್ ಸ್ವಲ್ಪ ಡಿಸ್ಕಂಫರ್ಟ್ ಕೊಡುತ್ತೆ. ಬಟ್ ಪ್ರೊಟೆಕ್ಷನ್ಗೆ ಅವಶ್ಯಕತೆ ಆಗಿರೋದ್ರಿಂದ ನಿಮಗೆ ಅದು ಹಾಕಲೇಬೇಕಾಗುತ್ತೆ. ರೈಡಿಂಗ್ ಜಾಕೆಟ್ ಮತ್ತು ರೈಡಿಂಗ್ ಪ್ಯಾಂಟ್ ವಿಚಾರ ಬರೋದಾದರೆ ಮೆನಿ ಪೀಪಲ್ ಫೈಂಡ್ ಇಟ್ ಡಿಸ್ಕಂಫರ್ಟೇಬಲ್ ಬಿಕಾಸ್ ಅವರು ರೈಟ್ ಫಿಟ್ ತೊಗೊಂಡಿರಲ್ಲ. ಸೊ ಗ್ಲೌಸ್ ಬಗ್ಗೆನೂ ಅದೇ ಹೇಳ್ತೀನಿ. ಬಟ್ ಗ್ಲೌಸ್ ಅಟ್ಲೀಸ್ಟ್ ನೀವು ನೋಡ್ಕೊಂಡು ತೊಗೊಂಡಿರ್ತೀರ. ಬಟ್ ಐ ಸಿ ಲಾಟ್ ಆಫ್ ಪೀಪಲ್ ನಾಟ್ ಬೈಯಿಂಗ್ ದ ರೈಡಿಂಗ್ ಜಾಕೆಟ್ ಆ್ಯಂಡ್ ರೈಡಿಂಗ್ ಪ್ಯಾಂಟು. ಸೊ ಫಿಟ್ಟು ಆದಷ್ಟು ನೀವು ಕರೆಕ್ಟಾಗಿರೋ ತೊಗೊಳ್ಳಿ. ದಟ್ ಇಸ್ ದ ಫಸ್ಟ್ ಥಿಂಗ್ ಇಟ್ಸ್ ವೆರಿ ಇಂಪಾರ್ಟೆಂಟು. ಸೆಕೆಂಡ್ ಥಿಂಗ್ ಏನಂದರೆ ತುಂಬ ಜನ ರೈಡಿಂಗ್ ಜಾಕೆಟ್ ಮತ್ತು ರೈಡಿಂಗ್ ಪ್ಯಾಂಟು ಸ್ವಲ್ಪ ದಪ್ಪಗಿರೋ ತೊಗೋತಾರೆ. ಐ ಡೋಂಟ್ ನೋ, ದೇ ಮೈಟ್ ಬಿ ಇನ್ಫ್ಲೂಯೆನ್ಸ್ ಬೈ ದ ಫಾರಿನ್ ಇನ್ಫ್ಲುಯೆನ್ಸರ್ಸ್. ಅವರು ಬಿಕಾಸ್ ದೇ ಆರ್ ಇನ್ ಕೋಲ್ಡ್ ಪ್ಲೇಸಸ್. ಸೊ ಅವ್ರು ಆ ಥರ ಬೈ ಮಾಡ್ತಾರೆ. ಸೊ ನೀವು ಇಂಡಿಯನ್ ರೋಡ್ ಕಂಡೀಷನ್ಗೆ ಆ ಥರ ಬೈ ಮಾಡೋಕ್ಕಾಗಲ್ಲ. ಇಂಡಿಯಾದಲ್ಲಿ ಆದಷ್ಟು ಪರ್ಫೋರೇಟೆಡ್ ಆಗಿರೋಂಥ ನಿಮ್ಮದು ರೈಡಿಂಗ್ ಜಾಕೆಟ್ ಆರ್ ರೈಡಿಂಗ್ ಪ್ಯಾಂಟ್ ತೊಗೊಳ್ಳಿ. ಐ ನೋ ಯು ಮೈಟ್ ಬಿ ಗೋಯಿಂಗ್ ಟು ಲದ್ದಾಖ್ ಒನ್ಸ್ ಇನ್ ಯುವರ್ ಲೈಫ್ ಟೈಮು, ಅದಕ್ಕೋಸ್ಕರ ನೀವು ಆ ಥರ ಜಾಕೆಟ್ ತೊಗೋಬೇಡಿ. ಸೊ ಟ್ರೈ ಟು ಬೈ ಆದಷ್ಟು ಪರ್ಫೋರೇಟೆಡ್ ಏರ್ ಒಳಗಡೆ ಹೋಗೋ ಥರ ನೀವು ರೈಡಿಂಗ್ ಜಾಕೆಟ್ ಆ್ಯಂಡ್ ರೈಡಿಂಗ್ ಪ್ಯಾಂಟ್ ತೊಗೊಳ್ಳಿ ಆ್ಯಂಡ್ ಕರೆಕ್ಟ್ ಫಿಟ್ ಆಗಿರೋಂಥ ತೊಗೊಳ್ಳಿ. ಸೊ ದಟ್ ವಿಲ್ ಮೇಕ್ ಶೋರ್ ಯುವರ್ ಕಂಫರ್ಟ್ ಈಸ್ ಎನ್ಹಾನ್ಸ್ಡು. ನೆಕ್ಸ್ಟು ಲಾಸ್ಟ್ ಹೆಲ್ಮೆಟಿಗೆ ಬಂದುಬಿಡೋಣ. ಸೊ ಹೆಲ್ಮೆಟಿಗೆ ಬರೋದಾದರೆ ಒನ್ ಆಫ್ ದ ಮೇನ್ ರೀಸನ್ ಹೆಲ್ಮೆಟಲ್ಲಿ ನಿಮ್ಗೆ ಇಶ್ಯೂ ಆಗುತ್ತೆ ಅಂದರೆ ಒಂದು ಹೆಲ್ಮೆಟ್ ಯು ವೇರ್ ಮಾಡಲೇಬೇಕು. ಮೇಕ್ ಶೋರ್ ಆಲ್ ದ ಪ್ರೊಟೆಕ್ಷನ್ ಇಸ್ ದೇರ್ ಇನ್ ದ ಹೆಲ್ಮೆಟ್. ಸೊ ದಟ್ ಈಸ್ ಆಸ್ ಪರ್ ದ ಸೇಫ್ಟಿ ರಿಗಾರ್ಡಿಂಗ್ ಸ್ಟ್ಯಾಂಡರ್ಡ್ಸ್. ಬಟ್ ವೆನ್ ಕಮ್ಸ್ ಟು ಕಂಫರ್ಟ್ ನನ್ನ ಒಪಿನಿಯನ್ ದ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ಒಂದು ಇದರದ್ದು ವೆಯ್ಟ್. ಸೊ ಅದಕ್ಕೋಸ್ಕರ ಜನ ಪೇ ಮಾಡೋದು ಲೈಕ್ 50,000 60,000 ಏನಕ್ಕೆ ಹೆಲ್ಮೆಟ್ ತೊಗೋತಾರೆ ಅಂದರೆ ನಾಟ್ ಜಸ್ಟ್ ಇಂಪ್ರೂವ್ ದ ಸೇಫ್ಟಿ ಬಟ್ ಆಲ್ಸೋ ಟು ಕಂಫರ್ಟು. ಸೊ ಲೈಟರ್ ಆಗ್ತಾ ಬರ್ತದೆ ನಿಮಗೆ ದ ಪ್ರೈಸ್ ಇನ್ಕ್ರೀಸ್ ಆಗ್ತಾ. ಸೊ ಡೆಫಿನೆಟ್ಲಿ ಅದಕ್ಕೆ ವ್ಯಾಲ್ಯೂ ಇದೆ. ದ ಪ್ರೈಸ್ ಯು ಪೇ ನಿಮ್ಮದು ಓವರ್ ಆಲ್ ಕಂಫರ್ಟ್ನ ತುಂಬ ಎನ್ಹಾನ್ಸ್ ಮಾಡುತ್ತೆ ಬಿಕಾಸ್ ದಟ್ ಈಸ್ ಸಮಥಿಂಗ್ ಯು ಹ್ಯಾವ್ ಟು ವೇರ್ ಲೀಗಲಿ. ಸೊ ಅದನ್ನು ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಹೆಲ್ಮೆಟ್ದು ವೆಯ್ಟ್ ತುಂಬ ಇಂಪಾರ್ಟೆಂಟು. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಏರೋಡೈನಮಿಕ್ ಇನ್ ನೇಚರು. ಸೊ ಇಫ್ ದ ಹೆಲ್ಮೆಟ್ ನಿಮ್ಮದು ಯಾವ ಥರ ವಿಂಡ್ನ ಲೈಕ್ ಡಿವೇಟ್ ಮಾಡುತ್ತೆ ಅದ್ರ ಮೇಲೇನೂ ನಿಮ್ಮದು ಕಂಫರ್ಟ್ ತುಂಬ ಇಂಪ್ರೂವ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟು.
ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಐ ವುಡ್ ಸೇ ದ ವಿಸಿಬಿಲಿಟಿ. ಸೊ ವಿಸಿಬಿಲಿಟಿ ಯಾವ ಥರ ಇದೆ, ಸೊ ಆದಷ್ಟು ನಿಮ್ಮದು ಡೋಂಟ್ ಟ್ರೈ ಟು ಬೈ ದ ಸ್ಪೋರ್ಟ್ಸ್ ಹೆಲ್ಮೆಟ್ ಇಫ್ ಯು ಆರ್ ಗೋಯಿಂಗ್ ಆನ್ ಅ ಲಾಂಗ್ ರೈಡು. ಆದಷ್ಟು ನೀವು ಟೂರಿಂಗ್ ಹೆಲ್ಮೆಟ್ಸ್ ತೊಗೊಳ್ಳಿ ವೇರ್ ವೈಡರ್ ವಿಷನ್ ಇದೆ, ನಿಮಗೆ ಜಾಸ್ತಿ ನಿಮಗೆ ಕಾಣ್ತಾ ಇದೆ. ಸೊ ಅದು ನಿಮಗೆ ಲೈಟ್ ಜಾಸ್ತಿ ನಿಮ್ಮದು ಹೆಲ್ಮೆಟ್ ಒಳಗಡೆ ಬರೋದ್ರಿಂದ ನಿಮ್ಮದು ಐ ವುಡ್ ಸೇ ಯು ವಿಲ್ ಫೀಲ್ ಮೋರ್ ಕಂಫರ್ಟೇಬಲ್. ಐ ಮೀನ್ ಆಲ್ಸೋ ನೀವು ದ ವೈಸರ್ನ ಆದಷ್ಟು ಕ್ಲೀನಾಗಿ ಇಡೋಕೆ ನೋಡಿ. ಸೊ ವೆನೆವರ್ ಯುವರ್ ಸ್ಟಾರ್ಟಿಂಗ್ ಯುವರ್ ರೈಡು ಬಿಫೋರ್ ದಟ್ ಕ್ಲೀನಾಗಿ ಇಡಿ. ಸೊ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ವಿಷನ್ನ ಇಂಪ್ರೂವ್ ಮಾಡೋಕ್ಕೆ. ಆ್ಯಂಡ್ ಲಾಸ್ಟ್ಲಿ ಐ ವುಡ್ ಸೇ ದಟ್ ದ ನಾಯ್ಸ್, ಸೊ ದ ವಿಂಡ್ ನಾಯ್ಸ್ನ ನೀವು ಎಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೆ ಅಷ್ಟು ಒಳ್ಳೆಯದು. ದ ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್ ಇಸ್ ಟು ಬೈ ಅ ವೆರಿ ಗುಡ್ ಹೆಲ್ಮೆಟ್, ಬಟ್ ಐ ಡೂ ನೋ ದಟ್ ಲಾಟ್ ಆಫ್ ಯು ಮೈಟ್ ನಾಟ್ ಬಿ ಏಬಲ್ ಟು ಬೈ ದಟ್ ಬಿಕಾಸ್ ಆಫ್ ಬಜೆಟ್ ಕನ್ಸೆಂಟ್. ಸೊ ಒಂದು ಸೊಲ್ಯೂಷನ್ ಏನು ಅಂದರೆ ನೀವು ಬಲಕ್ಲಾವಾ ಯೂಸ್ ಮಾಡ್ಬೋದು. ಸೊ ಬಲಕ್ಲಾವಾ ಯೂಸ್ ಮಾಡಿದ್ರೆ ಒಂದು ನಿಮ್ಮದು ಹೆಲ್ಮೆಟ್ ರಿಮೂವ್ ಮಾಡೋದು ಹಾಕೋದಕ್ಕೂ ಈಸಿ ಆಗುತ್ತೆ, ಆ್ಯಂಡ್ ದ ಸ್ವೆಟ್ ಆಲ್ಸೋ ಅದು ಅಬ್ಸರ್ವ್ ಮಾಡುತ್ತೆ, ಪ್ಲಸ್ ನಿಮ್ಮದು ವಿಂಡ್ ಪ್ರೊಟೆಕ್ಷನ್ ಕೊಡುತ್ತೆ. ಅದ್ರ ಜೊತೆಗೆ ನೀವು ಐದರ್ ನೀವು ಇಯರ್ ಪ್ಲಗ್ಸ್ ಯೂಸ್ ಮಾಡಿ, ವಿಚ್ ದೀಸ್ ಡೇಸ್ ಲಾಟ್ ಆಫ್ ಪೀಪಲ್ ಆರ್ ಯೂಸಿಂಗು. ನಾನು ಜಸ್ಟ್ ಕಾಟನ್ ಯೂಸ್ ಮಾಡ್ತೀನಿ, ಸೊ ಅದೂ ಸ್ವಲ್ಪ ಲೆವೆಲ್ ಆಫ್ ವಿಂಡ್ ಪ್ರೊಟೆಕ್ಷನ್ ಕೊಡುತ್ತೆ. ಸಮಥಿಂಗ್ ನೀವು ಶುಡ್ ಬಿ ವೇರಿಂಗ್ ಇನ್ ಯುವರ್ ಇಯರ್ಸ್, ಬಿಕಾಸ್ ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮೇ ಬಿ ನಿಮ್ಮ ಇಯರಿಂಗ್ ಇಶ್ಯೂಸ್ ಬರ್ಬೋದು. ಸೊ ಅದನ್ನು ನೀವು ಅವಾಯ್ಡ್ ಮಾಡೋಕ್ಕೆ, ಕಂಫರ್ಟ್ನ ಎನ್ಹಾನ್ಸ್ ಮಾಡೋಕ್ಕೆ ಇದನ್ನೇ ಯೂಸ್ ಮಾಡಿ. ಸೊ ದ್ಯಾಟ್ ಈಸ್ ಅಬೌಟ್ ದ ರೈಡಿಂಗ್ ಗೇರ್ಸ್. ಸೊ ನೆಕ್ಸ್ಟ್ ಬಂದು ಲಗೇಜ್ ಮ್ಯಾನೇಜ್ಮೆಂಟು. ಲಗೇಜ್ ಬಗ್ಗೆ ಮಾತಾಡೋದಾದರೆ 3 ಮೇನ್ ಪಾಯಿಂಟ್ಸ್ ನೀವು ರಿಮೆಂಬರ್ ಮಾಡಬೇಕಾಗಿರೋದು. ಲಗೇಜ್ ಒನ್ ಥಿಂಗ್ ಈಸ್ ಅಬೌಟ್ ದ ವೆಯ್ಟ್ ಮ್ಯಾನೇಜ್ಮೆಂಟು. ನಾನು ಯಾವ ಥರ ನೀವು ಲಗೇಜ್ ಯೂಸ್ ಮಾಡ್ತೀರಿ ಹೇಳಲ್ಲ, ನೀವು ಸಾಫ್ಟ್ ಲಗೇಜ್ ಆದರೂ ಯೂಸ್ ಮಾಡಿ ಆರ್ ಹಾರ್ಡ್ ಲಗೇಜ್ ಆದರೂ ಯೂಸ್ ಮಾಡಿ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸು. ಬಟ್ ಆದಷ್ಟು ನೀವು ವೆಯ್ಟ್ನ ರೆಡ್ಯೂಸ್ ಆಗಿ ಇಟ್ಕೊಳ್ಳಿ. ನಾನು ಸಾಕಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾತ್ರ ಎತ್ಕೊಂಡು ಹೋಗಿ. ಸೊ ಅನ್ನೆಸೆಸರಿ ನಿಮ್ಮ ಹತ್ರ ಲಗೇಜ್ ಜಾಸ್ತಿ ಇದೆ, ಕೆಪಾಸಿಟಿ ಜಾಸ್ತಿ ಇದೆ ಅಂತ ತುಂಬಿಸೋಕೆ ಹೋಗಬೇಡಿ. ಸೊ ಅದು ವೆಯ್ಟ್ ಆಲ್ರೆಡಿ ಹೇಳಿದ್ದೀನಿ, ಕಮ್ಮಿ ಇದ್ದಷ್ಟು ಒಳ್ಳೆಯದು. ಸೆಕೆಂಡ್ ಬಂದುಬಿಟ್ಟು ದ ಮೌಂಟಿಂಗ್ ಪಾಯಿಂಟ್ಸು. ಸೊ ಪ್ರಾಪರಾಗಿ ಮೌಂಟೆಡ್ ಆಗಿದೆ ನಿಮ್ಮ ಲಗೇಜು, ದಟ್ ಈಸ್ ಸಮಥಿಂಗ್ ಇಂಪಾರ್ಟೆಂಟ್. ಬಿಕಾಸ್ ಇಫ್ ದ ಲಗೇಜ್ ಇಸ್ ನಾಟ್ ಮೌಂಟೆಡ್ ಪ್ರಾಪರ್ಲಿ, ನೀವು ಅಗೇನ್ ಆ್ಯಂಡ್ ಅಗೇನ್ ನೀವು ಆನ್ ದ ರೈಡು ಇಳಿತೀರಾ, ವಾಪಸ್ ಸರಿ ಮಾಡ್ತೀರಾ ಆ್ಯಂಡ್ ವಾಪಸ್ ಹೋಗ್ತಾ ಇರ್ತೀರಾ. ಸೊ ದ್ಯಾಟ್ ವಿಲ್ ಬಿ ವೆರಿ ವೆರಿ ಅನಾಯಿಂಗು ಆ್ಯಂಡ್ ತುಂಬಾ ಡಿಸ್ಕಂಫರ್ಟ್ ನಿಮಗೆ ಕೊಡುತ್ತೆ, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ನಿಮ್ಮದು ಸಾಫ್ಟ್ ಲಗೇಜಸ್ಸು. ಹಾರ್ಡ್ ಲಗೇಜಲ್ಲಿ ಆ ಪ್ರಾಬ್ಲಮ್ ಆಗಲ್ಲ. ಸೊ ಅದರಿಂದ ನನ್ನ ಪ್ರಕಾರ ಮೆನಿ ಪೀಪಲ್ಗೆ ನಾನು ಪ್ರಿಫರ್ ಮಾಡ್ತೀನಿ, ಇಫ್ ಯು ಲೈಕ್ ಹಾರ್ಡ್ ಲಗೇಜು ವೇಟ್ ಆ್ಯಡ್ ಮಾಡುತ್ತೆ, ಎಸ್ ನಿಮಗೆ ಸ್ವಲ್ಪ, ಬಟ್ ಇಟ್ ವಿಲ್ ಬಿ ವೆರಿ ಕನ್ವೀನಿಯೆಂಟ್ ಫಾರ್ ಯು ಇನ್ ಮೆನಿ ಅದರ್ ಪಾರ್ಟ್ಸ್. ಸೊ ಅದಕ್ಕೋಸ್ಕರ ಲಗೇಜ್ ಮೌಂಟಿಂಗ್ ತುಂಬ ಇಂಪಾರ್ಟೆಂಟ್. ಇಫ್ ಯು ಆರ್ ಹ್ಯಾವಿಂಗ್ ಅ ಸಾಫ್ಟ್ ಲಗೇಜ್, ಮೇಕ್ ಶ್ಯೂರ್ ಇಟ್ ಈಸ್ ಮೌಂಟೆಡ್ ಪ್ರಾಪರ್ಲಿ. ಆ್ಯಂಡ್ ಇದರಿಂದ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಏನಂದರೆ, ಎಸ್ಪೆಷಲಿ ನೀವು ತುಂಬ ಜಾಸ್ತಿ ಲಗೇಜು ಇಟ್ಕೊಂಡಿದ್ದೀರಾ, ಪ್ಲಸ್ ನಿಮ್ಮದು ಮೌಂಟಿಂಗು ಸರಿ ಇಲ್ಲ ಅಂದರೆ, ಆ್ಯಂಡ್ ಇಟ್ ಈಸ್ ಆಕ್ಯುಪೈಯಿಂಗ್ ಯುವರ್ ಸಿಟ್ಟಿಂಗ್ ಸ್ಪೇಸು. ನೀವು ಎಲ್ಲಿ ಕೂತ್ಕೋತೀರಾ ಅಲ್ಲಿ ನಿಮ್ಮದು ಲಗೇಜ್ ಮೂವ್ ಆಗ್ತಾ ಇದೆ, ಅಗೇನ್ ಆ್ಯಂಡ್ ಅಗೇನ್ ನಿಮ್ಮ ಬ್ಯಾಕ್ನ ಹಿಟ್ ಮಾಡ್ತಾ ಇದೆ, ಮುಂದೆ ಹಿಂದೆ ಹೋಗ್ತಾ ಇದ್ದರೆ ದ್ಯಾಟ್ ವಿಲ್ ಬಿ ವೆರಿ ವೆರಿ ಡಿಸ್ಕಂಫರ್ಟೇಬಲ್ ಫಾರ್ ಯು. ಸೊ ನಿಮ್ಮ ಸಿಟ್ಟಿಂಗ್ ಸ್ಪೇಸ್ನ ಈವನ್ ವೆನ್ ಯು ಆರ್ ಮೌಂಟೆಡ್ ಆಲ್ಸೋ ಪ್ರಾಪರಾಗಿ ಮೌಂಟೆಡ್ ಆಗಿದ್ರು ಇಟ್ ಶುಡ್ ನಾಟ್ ಬೈ ಯುವರ್ ಸಿಟ್ಟಿಂಗ್ ಸ್ಪೇಸ್. ನಿಮ್ಮ ಸಿಟ್ಟಿಂಗ್ ಸ್ಪೇಸ್ ಆಕ್ಯುಪೈ ಮಾಡಿಬಿಟ್ರೆ ಓವರ್ ದ ಎಂಟೈರ್ ರೈಡ್ ನಿಮಗೆ ಡಿಸ್ಕಂಫರ್ಟ್ ಫೀಲ್ ಆಗ್ತದೆ. ಸೊ ಅದರಿಂದ ಮೇಕ್ ಶ್ಯೂರ್ ಈ 3 ಪಾಯಿಂಟ್ಸ್ನ ನೀವು ನೋಟ್ ಮಾಡಿರ್ತೀರ ವೆನ್ ಯು ಆರ್ ಮ್ಯಾನೇಜಿಂಗ್ ಯುವರ್ ಲಗೇಜು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಫಿಸಿಕಲ್ ಹೆಲ್ತ್ ಮತ್ತು ಹೈಜೀನು. ಸೊ ನಿಮ್ಮ ಫಿಸಿಕಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ನೋ ಲಾಟ್ ಆಫ್ ಪೀಪಲ್ ಸೇ ದಟ್ ಹೆಲ್ತ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಎನಿಬಡಿ ಕ್ಯಾನ್ ರೈಡ್ ಎನಿ ಮೋಟರ್ ಸೈಕಲ್. ಆಬ್ವಿಯಸ್ಲಿ ಎಸ್, ನೀವು ರೈಡ್ ಮಾಡ್ಬೋದು, ಬಟ್ ನಿಮ್ಮ ಕಂಫರ್ಟ್ ಎನ್ಹಾನ್ಸ್ ಮಾಡಬೇಕಂದ್ರೆ ನಿಮ್ಮ ಫಿಟ್ನೆಸ್ ಇಂಪ್ರೂವ್ ಆದಷ್ಟು, ಫಿಸಿಕಲ್ ಫಿಟ್ನೆಸ್ ಇಂಪ್ರೂವ್ ಆದಷ್ಟು ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಿಮ್ಮದು ಲೈಕ್ ಮೆನ್ಯೂವರಬಿಲಿಟಿ, ನೀವು ಅಜೈಲ್ ಆಗಿರ್ತೀರಾ, ನೀವು ವೆಯ್ಟ್ ಕಮ್ಮಿ ಇರೋದ್ರಿಂದ ದ ವೆಯ್ಟ್ ಆನ್ ದ ಬೈಕ್ ಆಲ್ಸೋ ಅದು ಕಮ್ಮಿ ಇರುತ್ತೆ. ಸೊ ದ್ಯಾಟ್ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಅದರಿಂದ ನಿಮ್ಮದು ಓವರ್ ಆಲ್ ರೈಡು ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಅದರ ಜೊತೆಗೆ ಆಲ್ಸೋ ಫೋಕಸ್ ಆನ್ ಮೆಂಟಲ್ ಫಿಟ್ನೆಸ್ ಆಲ್ಸೋ. ಸೊ ನೀವು ಮೆಂಟಲಿ ಫಿಟ್ ಆಗಿದ್ದರೆ ನಿಮ್ಮದು ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ ಆನ್ ದ ರೈಡು. ಸೊ ಜನರಲಿ ಲೈಕ್ ನಿಮ್ಗೆ ಏನೇ ಫಿಟ್ನೆಸ್ ಇದ್ರೂ ಮಾಡಿ, ನಿಮ್ಮ ಕಾರ್ಡಿಯೋನ, ಕೋರು, ತುಂಬ ಜನ ಕೋರ್ ಇಂಪಾರ್ಟೆಂಟ್ ಅಂತಿದ್ದಾರೆ. ಎಸ್, ಕೋರ್ ಡೆಫಿನೆಟ್ಲಿ ಇಂಪಾರ್ಟೆಂಟು. ಕೋರು ಆಮೇಲೆ ವೆಯ್ಟ್ಸು ಇದೆಲ್ಲ ಮಾಡ್ತಾಯಿರಿ. ಇದರಿಂದ ನಿಮ್ಮದು ಆಬ್ವಿಯಸ್ಲಿ ಫಿಟ್ನೆಸ್, ಓವರ್ ಆಲ್ ಫಿಟ್ನೆಸ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ವಿಲ್ ಬಿ ಏಬಲ್ ಟು ರೈಡ್ ಮೋರ್ ಕಂಫರ್ಟೇಬಲಿ. ಅದರ ಜೊತೆಗೆ ನೀವು ಯೋಗಾನು ಮಾಡಿ, ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ, ಬ್ರೀದಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ನೀವು ತುಂಬ ರಿಲ್ಯಾಕ್ಸ್ ಆಗಿ ರೈಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ವೆನೆವರ್ ಯು ಟೇಕ್ ದ ಬ್ರೀದು, ಡೀಪ್ ಬ್ರೀತ್ಸ್ ತೊಗೊಳ್ಳಿ. ಇಫ್ ಯು ಆರ್ ಫೈಂಡಿಂಗ್ ಇಟ್ ಓಕೆ, ನೀವು ತುಂಬ ಡಿಸ್ಕಂಫರ್ಟೇಬಲ್, ತುಂಬ ಅಜಿಟೇಟೆಡ್ ಫೀಲ್ ಮಾಡ್ತಾ ಇದ್ದೀರ ಅಂದರೆ, ಸೊ ಈ ಮೆಡಿಟೇಷನ್, ಯೋಗ, ಪ್ರಾಣಾಯಾಮ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ತುಂಬ ಎನ್ಹಾನ್ಸ್ ಮಾಡುತ್ತೆ ನಿಮ್ಮದು ಕಂಫರ್ಟ್ನ. ನೆಕ್ಸ್ಟ್ ಬಂದು ರೈಡಿಂಗ್ ಸ್ಟೈಲಿಗೆ ಬರೋದಾದರೆ ಐ ವುಡ್ ಸೇ ರೈಡಿಂಗ್ ಸ್ಟೈಲು ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ನಾನು ನಿಮಗೆ, ನೀವು ಫಾಸ್ಟಾಗಿ ಹೋಗ್ತಾ ಇದ್ದೀರ ಅಂದರೆ ಸ್ಲೋ ಆಗಿ ಹೋಗಿ, ಹಂಗೋಗಿ ಹಿಂಗೋಗಿ, ನೀವು ರಿಲ್ಯಾಕ್ಸ್ ಆಗಿ ಹೋಗ್ತಾ ಇದ್ದೀರ ಅಂದರೆ ರಿಲ್ಯಾಕ್ಸ್ ಹೋಗಬೇಡಿ. ಆಲ್ ದ ಥಿಂಗ್ಸ್ ನಾನು ಹೇಳಲ್ಲ, ಬಿಕಾಸ್ ಇಟ್ಸ್ ಅಪ್ ಟು ಯು, ನೀವು ಯಾವ ಥರ ರೈಡಿಂಗ್ ಸ್ಟೈಲ್ ಮಾಡ್ತೀರಾ. ಬಟ್ ಐ ವುಡ್ ಸೇ ದ ಅಲ್ಟಿಮೇಟ್ ಗೋಲ್ ನಿಮ್ಮದು ವಾಟ್ ಎವರ್ ರೈಡಿಂಗ್ ಸ್ಟೈಲ್ ಇದ್ರೂ ಶುಡ್ ಬಿ ಟು ರೀಚ್ ಹೋಮ್ ಸೇಫ್ಲಿ. ಸೊ ನಿಮ್ಮದು ಅಲ್ಟಿಮೇಟ್ ಗೋಲ್ ರೀಚ್ ಹೋಮ್ ಸೇಫ್ಲಿ ಇದ್ದರೆ, ದ ಥಿಂಗ್ ಇಸ್, ನೀವು ಹೋಟೆಲ್ಗೆ ಹೋಗ್ತಾ ಇದ್ದೀರೋ ಇಲ್ಲ ಮನೆಗೆ ಹೋಗ್ತಾ ಇದ್ದೀರಾ, ಯು ಶುಡ್ ರೀಚ್ ಹೋಮ್ ಸೇಫ್ಲಿ. ಬಿಕಾಸ್ ಅದರ್ವೈಸ್ ಏನಾಗ್ಬಿಡುತ್ತಂದರೆ, ನೀವು ನಂದು ಇದು ರೈಡಿಂಗ್ ಸ್ಟೈಲು, ನನ್ನ ಪಾರ್ಟ್ನರ್ ಇನ್ನೊಂದು ರೈಡಿಂಗ್ ಸ್ಟೈಲು, ಐ ಹ್ಯಾವ್ ಟು ಚೇಂಜ್ ಮೈ ರೈಡಿಂಗ್ ಸ್ಟೈಲ್ ಅಂತ ರೈಡ್ ಮಾಡೋಕ್ಕೆ ಹೋದರೆ, ಇಫ್ ಯು ಆರ್ ನಾಟ್ ಫೀಲಿಂಗ್ ಕಂಫರ್ಟೇಬಲ್ ಆ್ಯಂಡ್ ಇಫ್ ಯು ಡೋಂಟ್ ಫೀಲ್ ಸೇಫ್ ವೈಲ್ ರೈಡಿಂಗು, ಡೋಂಟ್ ಡೂ ಇಟ್ ಅಷ್ಟೇ. ಸೊ ದ್ಯಾಟ್ ಇಸ್ ದ ಥಿಂಗ್ ಐ ವುಡ್ ಲೈಕ್ ಟು ಸೇ. ಬಿಕಾಸ್ ನಿಮ್ದು ಅಲ್ಟಿಮೇಟ್ ಗೋನು ರೈಡ್ ಹೋಮ್ ಸೇಫ್ಲಿ. ಅದನ್ನು ಇಟ್ಕೊಂಡು ನೀವು ವಾಟ್ ಎವರ್ ರೈಡಿಂಗ್ ಸ್ಟೈಲು ನೀವು ರೈಡ್ ಮಾಡಿ, ಯು ವಿಲ್ ಫೀಲ್ ಮೋರ್ ಕಂಫರ್ಟೇಬಲ್.
ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬರೋಣ, ದ್ಯಾಟ್ ಈಸ್ ದ ಬ್ರೇಕ್ಸು. ಸೊ ಎಷ್ಟು ಬ್ರೇಕ್ಸ್ ತೊಗೋಬೇಕು, ಬ್ರೇಕ್ಸ್ ಯಾವ್ಯಾವ ಥರ ಇದೆ. ಬ್ರೇಕ್ಸ್ ವಿಚಾರ ಬರೋದಾದರೆ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಮಾಡೋಣ ವೈ ವಿ ಟೇಕ್ ಬ್ರೇಕ್ಸು. ಆ್ಯಂಡ್ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎಷ್ಟು ಬ್ರೇಕ್ ತೊಗೋಬೇಕಂತ. ಬ್ರೇಕ್ ಮಾಡೋದು ಈಸ್ ಮೇನ್ಲಿ ಟು ರೀಗೇನ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ನು. ಸೊ ಇಫ್ ಯುವರ್ ಮೈಂಡ್ ಈಸ್ ಫೀಲಿಂಗ್ ಶ್ಯಾಟರ್ಡು, ನಿಮ್ದು ಏನೋ ಒಂಥರ ಡಿಸ್ಕಂಫರ್ಟ್ ಆಗ್ತಾ ಇದೆ ಮೆಂಟಲಿ, ಏನೋ ನಿಮಗೆ ಫೋಕಸ್ ಬರ್ತಾ ಇಲ್ಲ, ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಂತ, ಯು ಹ್ಯಾವ್ ಟು ಟೇಕ್ ಅ ಬ್ರೇಕು. ನೋ ಮ್ಯಾಟರ್ ವಾಟ್ ಪೀಪಲ್ ಥಿಂಕ್ ಆಫ್ ಯು. ನಿಮ್ಮ ಈಗೋನ ಡೌನ್ ಮಾಡಬೇಕಾಗುತ್ತೆ. ನೀವು ಇಷ್ಟೊಂದು ಬ್ರೇಕ್ಸ್ ಏನಕ್ಕೆ ತಗೋತಾ ಇದೆಯಾ, ಅದೆಲ್ಲ ಏನು ಮ್ಯಾಟರ್ ಆಗಲ್ಲ. ದೇರ್ ವಿಲ್ ಬಿ ಪಾಯಿಂಟ್ಸ್ ವೇರ್ ವಿಲ್ ನಾಟ್ ಟೇಕ್ ಬ್ರೇಕ್ಸ್ ಓನ್ಲಿ ಬಿಕಾಸ್ ನಿಮಗೆ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ದೇರ್ ವಿಲ್ ಬಿ ಪಾಯಿಂಟ್ಸ್ ವಿಲ್ ಬಿ ಟೇಕಿಂಗ್ ಬ್ರೇಕ್ಸ್. ನೀವು ಎವ್ರಿ 10 ಮಿನಿಟ್ಸು ಬ್ರೇಕ್ ತಗೋತಾ ಇರ್ಬೋದು. ಮೇ ಬಿ ದ ವೆದರ್ ಕಂಡೀಷನು, ಮೇ ಬಿ ವಾಟ್ ಎವರ್ ಇಟ್ ಈಸ್ ಅರೌಂಡ್ ಯು, ನಿಮ್ಗೆ ಏನೋ ಒಂದು ಮೈಂಡಲ್ಲಿ ಇದೆ, ಹ್ಯಾವ್ ಟು ರೀಚ್ ಆರ್ ಸಮಥಿಂಗ್, ವಾಟ್ ಎವರ್ ಇಟ್ ಈಸ್ ಇನ್ ಯರ್ ಮೈಂಡು, ಅದರಿಂದ ನಿಮ್ಮ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಹಾಳಾಗ್ತಾ ಇರುತ್ತೆ. ಸೊ ಅದನ್ನು ರೀಗೇನ್ ಮಾಡೋಕ್ಕೆ ನೀವು ಬ್ರೇಕ್ ತೊಗೊಳ್ಳಿ. ಸೊ ಅದರಿಂದ ನೀವು ಈಗೋ ಹರ್ಟ್ ಆಗಲ್ಲ ನಿಮ್ಮದು. ಜಸ್ಟ್ ಬಿಕಾಸ್ ನೀವು 10 ನಿಮಿಷ ಮೊದಲು ಬ್ರೇಕ್ ತೊಗೊಂಡಿದ್ದು, ತಿರ್ಗಾ ನಾನು ಏನಕ್ಕೆ ಬ್ರೇಕ್ ತೊಗೋತಾ ಇದ್ದೀನಿ ಅಂತ ಬ್ರೇಕ್ ತೊಗೊಬಾರ್ದು ಅಂತ ಅಲ್ಲ. ಸೊ ಬ್ರೇಕ್ ನಿಮಗೆ ವೆನ್ ಎವರ್ ಯು ಫೀಲ್ ಯು ಶುಡ್ ಟೇಕ್ ಅ ಬ್ರೇಕ್ ಬಿಕಾಸ್ ಅಲ್ಟಿಮೇಟ್ ಗೋಲ್ ಇಸ್ ಟು ರೀಗೇನ್ ಯುವರ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್. ಸೊ ಬ್ರೇಕ್ಸಲ್ಲಿ ನಿಮಗೆ ನಾರ್ಮಲ್ ಬ್ರೇಕ್ಸ್ ಬರುತ್ತೆ, ಅಂದರೆ ಸುಮ್ಮನೆ ನೀವು ಜಸ್ಟ್ ಬ್ರೇಕ್ ಮಾಡ್ತೀರಾ ಆ್ಯಂಡ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆ್ಯಂಡ್ ಗೋ, ಆ ಥರ ಬ್ರೇಕ್ಸು ತೊಗೋಬೋದು. ಅದೇನು ಅದು ನೀವು ಬ್ರೇಕ್ಸ್ ತೊಗೋಬೇಕಂದ್ರೆ ಬರೀ ತಿಂಡಿ ತಿನ್ನಬೇಕು ಅಂತ ಏನೂ ಇಲ್ಲ, ಸುಮ್ಮನೆ ನಾರ್ಮಲಾಗೂ ಬ್ರೇಕ್ ತೊಗೋಬೋದು. ಅದು ಬಿಟ್ಟರೆ ಆಬ್ವಿಯಸ್ಲಿ ನಿಮ್ಮ ತಿಂಡಿ ತಿನ್ನೋ ಬ್ರೇಕ್, ಅವ್ರ ಫುಡ್ ಬ್ರೇಕ್ಸ್ ಇರುತ್ತೆ, ಅದು ವಾಟರ್ ಬ್ರೇಕ್ಸ್ ಇರುತ್ತೆ, ಆ್ಯಂಡ್ ಯುವರ್ ಬಾತ್ರೂಮ್ ಬ್ರೇಕ್ಸು. ವೆನ್ ಇಟ್ ಕಮ್ಸ್ ಟು ಬಾತ್ರೂಮ್, ಫುಡ್ ಆರ್ ವಾಟರ್ ಬ್ರೇಕ್ಸು, ನನ್ನ ಪ್ರಕಾರ ವೆನ್ ಎವರ್ ಯು ಫೀಲು ಯು ಬ್ರೇಕ್ ತೊಗೊಳ್ಳಿ. ಆ್ಯಂಡ್ ದೆರ್ ಇಸ್ ನೋ ಸಚ್ ರೂಲ್ ದಟ್ ಎಸ್ಪೆಷಲಿ ಫಾರ್ ವಾಟರ್ ಬ್ರೇಕ್ಸು ಆ್ಯಂಡ್ ಫುಡ್ ಬ್ರೇಕ್ಸು ಈ ಥರ ರೂಲ್ ಇದೆ, ಇಷ್ಟು ಬ್ರೇಕ್ ತೊಗೋಬೇಕು, ಅಷ್ಟು ಬ್ರೇಕ್ ತೊಗೋಬೇಕಂತ. ಬಿಕಾಸ್ ನಿಮ್ಮ ಬಾಡಿ ಏನು ಕೇಳುತ್ತೆ ಆ ಥರ ತೊಗೊಳ್ಳಿ. ಸೊ ದ ಥಿಂಗ್ ಈಸ್ ಫಸ್ಟ್ಲಿ ನಾನು ಲೆಟ್ ಮಿ ಕಮ್ ಟು ದ ಬಾತ್ರೂಮ್ ಬ್ರೇಕ್. ಸೊ ಬಾತ್ರೂಮ್ ಬ್ರೇಕ್ಸ್ ಆಲ್ರೆಡಿ ಹೇಳಿದ್ದೀನಿ. ವೆನ್ ಎವರ್ ಯು ಫೀಲ್ ಬ್ರೇಕ್ ತೊಗೊಳ್ಳಿ, ಸುಮ್ಮನೆ ಅವಾಯ್ಡ್ ಎಲ್ಲ ಮಾಡೋಕೆ ಹೋಗ್ಬೇಡಿ, ಆಮೇಲೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಅದರಿಂದ. ಸೊ ಅದು ನಿಮಗೆ ಇವಾಗ ಗೊತ್ತಾಗಲ್ಲ, ಬಟ್ ಫ್ಯೂಚರಲ್ಲಿ ಗೊತ್ತಾಗ್ಬಿಡುತ್ತೆ. ಡೋಂಟ್ ಡೂ ದಟ್. ಆ್ಯಂಡ್ ಲೆಟ್ಸ್ ಫಸ್ಟ್ ಕಮ್ ಟು ದ ಫುಡ್ ಬ್ರೇಕ್. ಫುಡ್ ಬ್ರೇಕ್ ಬಗ್ಗೆ ನಾನು ತುಂಬ ಡಿಸ್ಕಸ್ ಮಾಡಿದ್ದೀನಿ. ಫುಡ್ ಬ್ರೇಕ್ ಬಗ್ಗೆ ನಾನು ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟ್ ಥಿಂಗ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ನೀವೊಂದು ಸರ್ವೈವಲ್ ಮೋಡಲ್ ಇದ್ದೀರಾ. ಯು ಆರ್ ನಾಟ್ ಗೋಯಿಂಗ್ ದೇರ್ ಟು ಎಂಜಾಯ್ ಫುಡ್ ಆ್ಯಂಡ್ ಎವ್ರಿಥಿಂಗ್. ಇಫ್ ಯು ಆರ್ ಫುಡ್ಡಿ, ಮೋಟರ್ ಸೈಕ್ಲಿಂಗ್ ಈಸ್ ನಾಟ್ ಫಾರ್ ಯು, ಫಸ್ಟ್ಲಿ ಹೇಳ್ತಾ ಇದ್ದೀನಿ. ಸೊ ಓನ್ಲಿ ಇಫ್ ಯು ಹ್ಯಾವ್ ಅ ವೆರಿ ಗುಡ್ ಮೆಟಬಾಲಿಸಮು, ಮೇ ಬಿ ನೀವು ತಿನ್ಬೋದು. ಬಟ್ ಐ ವುಡ್ ಸೇ ಫಾರ್ ಮೆಜಾರಿಟಿ ನೀವು ಆದಷ್ಟು ಕಮ್ಮಿ ತಿಂದಷ್ಟು ಆನ್ ದ ಲಾಂಗ್ ರೈಡ್ಸು ಇಟ್ ಈಸ್ ಬೆಟರು. ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಆದಷ್ಟು ಕಮ್ಮಿ ತಿನ್ನಿ. ನೈಟ್ ನೀವು ಇಫ್ ಯು ವಾಂಟ್ ಟು ಈಟ್ ಲಿಟಲ್ ಬಿಟ್ ಮೋರು ತಿನ್ನಿ, ಬಟ್ ಟ್ರೈ ಟು ಫಿನಿಶ್ ಇಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ನೀವು 8 o'clock 9 o'clock ಒಳಗಡೆ ಮುಗಿಸ್ಬಿಡಿ, ಅದ್ರ ಮೇಲೆ ನೀವು ತಿರ್ಗಾ ತಿಂತಾ ಕೂತ್ಕೋಬೇಡಿ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ಫುಡ್ ಬ್ರೇಕ್ಸ್ ವಿಚಾರ ಅಷ್ಟೇ, ಕೀಪ್ ಇಟ್ ಮಿನಿಮಮ್ ಅಂತ ಹೇಳ್ತೀನಿ ನಾನು. ಸೊ ಎನಿವೆ, ನಾವು ಲೆಟ್ಸ್ ಕಮ್ ಟು ದ ವಾಟರ್ ಬ್ರೇಕ್. ಸೊ ವಾಟರ್ ಬ್ರೇಕ್ಸ್ ಬರೋದಾದರೆ ದ ಮೇನ್ ಥಿಂಗ್ ಇಸ್ ಆಬ್ವಿಯಸ್ಲಿ ವೆನ್ ಎವರ್ ಯು ಫೀಲ್ ಯು ವಾಂಟ್ ಟು ಡ್ರಿಂಕ್ ದ ವಾಟರ್, ಯು ಶುಡ್ ಬಿ ಡ್ರಿಂಕಿಂಗ್ ವಾಟರ್, ನೋ ಕಾಂಪ್ರಮೈಸ್ ಅಟ್ ಆಲ್. ದಟ್ ಈಸ್ ದ ಫಸ್ಟ್ ಥಿಂಗು. ಬಟ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ದ ವಾಟರ್ ಶುಡ್ ಬಿ ಕ್ವಿಕ್ಲಿ ಆಕ್ಸೆಸಿಬಲ್ ಟು ಯು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನೀವು ತುಂಬ ಟೈಮ್ ತೊಗೊಂಡ್ರೆ ನೀವು ಬ್ರೇಕ್ ಹಾಕ್ಕೊಂಡು, ಬಿಕಾಸ್ ಮೆನಿ ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ ವಾಟರ್ ಆಕ್ಸೆಸಿಬಲ್ ಇಲ್ಲ ಅಂತ ನೀವು ವಾಟರ್ ಕುಡಿಯೋಕೆ ಹೋಗಲ್ಲ ಮೆನಿ ಟೈಮ್ಸು. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇಟ್ ವಿಲ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಯುವರ್ ಕಂಫರ್ಟು ಆ್ಯಂಡ್ ಮೇ ಬಿ ಸೇಫ್ಟಿ ಆಫ್ ಯುವರ್ ರೈಡ್ ಆಲ್ಸೋ. ಸೊ ಅದಕ್ಕೋಸ್ಕರ ತುಂಬ ಜನ ಹೈಡ್ರೇಷನ್ ಪ್ಯಾಕ್ ಇಟ್ಕೋತಾರೆ. ನಿಮಗೆ ಹೈಡ್ರೇಷನ್ ಪ್ಯಾಕ್ ಕಂಫರ್ಟೇಬಲ್ ಅಂತ ಹೈಡ್ರೇಷನ್ ಪ್ಯಾಕ್ ಇಟ್ಕೊಳ್ಳಿ. ಆರ್ ಇಫ್ ಯು ಆರ್ ಹ್ಯಾವಿಂಗ್ ಅ ವಾಟರ್ ಬಾಟಲ್, ನಾನು ಯೂಶಲಿ ವಾಟರ್ ಬಾಟಲ್ ಇಟ್ಕೋತೀನಿ. ಸೊ ನಾನು ಆಬ್ವಿಯಸ್ಲಿ ಟ್ಯಾಂಕ್ ಬ್ಯಾಗಲ್ಲಿ ಇಟ್ಕೊಡ್ತೀನಿ, ಸೊ ದಟ್ ಐ ಕ್ಯಾನ್ ಕ್ವಿಕ್ಲಿ ಆಕ್ಸೆಸ್ ದ ವಾಟರ್ ಬಾಟಲು. ಸೊ ವಾಟ್ ಎವರ್ ನಿಮ್ಗೆ ಕನ್ವೀನಿಯೆಂಟ್ ಆಗುತ್ತೆ, ನೀವು ಅದನ್ನು ಕ್ವಿಕ್ಲಿ ಆಕ್ಸೆಸಿಬಲ್ ಇಟ್ಕೊಳ್ಳಿ ವಾಟರ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ವಾಟರ್ ಬ್ರೇಕ್ಸ್ ಆರ್ ವೆರಿ ಇಂಪಾರ್ಟೆಂಟು, ಡೋಂಟ್ ಇಗ್ನೋರ್ ದೆಮ್. ಸೊ ದಟ್ ಈಸ್ ಆಲ್ ಅಬೌಟ್ ದ ಬ್ರೇಕ್ಸು. ಸೊ ಲಾಸ್ಟ್ ಪಾರ್ಟಿಗೆ ಬಂದ್ಬಿಡೋಣ, ದ್ಯಾಟ್ ಈಸ್ ದ ಸ್ಲೀಪು. ಸೊ ಸ್ಲೀಪ್ ವಿಚಾರ ಬರೋದಾದರೆ, ಸ್ಲೀಪು ಐ ನೋ ದ್ಯಾಟ್ ಲಾಟ್ ಆಫ್ ಪೀಪಲ್ ದೇರ್ ಆರ್ ಲಾಂಗ್ ಡಿಸ್ಟೆನ್ಸ್ ರೈಡರು, 1000 kilometer ಎಲ್ಲ ಕ್ಲಾಕ್ ಮಾಡ್ತಾರೆ. ಕೆಲವರು ನಂತರ 200-300 kilometer ಅಷ್ಟೇ ನಾವು ರೈಡ್ ಮಾಡೋದು. ಸೊ ದೇರ್ ಆರ್ ಮೆನಿ ಪೀಪಲ್ಸು. ಬಟ್ ಅದರ ನಾನು ರೆಸ್ಟ್ರಿಕ್ಷನ್ ಹೇಳಲ್ಲ. ವಾಟ್ ಎವರ್ ಯು ಡೂ, ಐ ವುಡ್ ಸೇ ದ್ಯಾಟ್ ನಿಮಗೆ ಆನ್ ದ ರೈಡ್, ನಾನು ಹೇಳ್ತಾ ಇರೋದು, ವೆನ್ ಯು ಸ್ಟಾರ್ಟ್ ದ ರೈಡು, ಆನ್ ದ ಡೇ ಯು ಸ್ಟಾರ್ಟ್ ದ ರೈಡು, ಅವತ್ತಿಂದ ನೀವು ಮಿನಿಮಮ್ ನನ್ನ ಪ್ರಕಾರ 8 hours ಸ್ಲೀಪ್ ಮಾಡಲೇಬೇಕು. ಐ ನೋ ದೆರ್ ಆರ್ ಸಮ್ ಲಾಂಗ್ ರೈಡರ್ಸು, ಐ ಡೋಂಟ್ ನೋ ಹೌ ದೇ ಮ್ಯಾನೇಜ್ ದೇರ್ ಸ್ಲೀಪು, ನನಗೆ ಗೊತ್ತಿಲ್ಲ. ಐ ಕೆನಾಟ್ ಸ್ಪೀಕ್ ಫಾರ್ ದೆಮು. ಬಟ್ ಫಾರ್ ಯು, ಮೆಜಾರಿಟಿ ಆಫ್ ದಿ ಪೀಪಲ್, ಐ ವುಡ್ ಸೇ ದ್ಯಾಟ್ ಸ್ಲೀಪ್ ತುಂಬ ಇಂಪಾರ್ಟೆಂಟು. ಸೊ ಮಿನಿಮಮ್ 8 hours ಆಫ್ ಸ್ಲೀಪ್ ಬೇಕಾಗುತ್ತೆ. ಐ ನೋ ದ ಡೇ ಯು ಸ್ಟಾರ್ಟ್ ದ ರೈಡ್, ದ ಡೇ ಬಿಫೋರ್ ಯು ಸ್ಟಾರ್ಟ್ ದ ರೈಡ್, ಐ ನೋ ದ್ಯಾಟ್ ಮೆನಿ ಪೀಪಲ್ಗೆ ಸ್ಲೀಪ್ ಸರಿಯಾಗಿ ಬರಲ್ಲ. ಸೊ ಅದಕ್ಕೆ ಎಲ್ಲರೂ ಒಂದೊಂದು ಟ್ರಿಕ್ಸ್ ಟ್ರೈ ಮಾಡ್ತೀವಿ. ನಾನು ತುಂಬ ಸಿಂಪಲಿ ಐ ಟ್ರೈ ಟು ಸ್ಲೀಪ್ ಬೈ 10 o'clock, ಲೈಟ್ ಎಲ್ಲ ಆಫ್ ಮಾಡಿಬಿಡ್ತೀನಿ, ಮಲ್ಗಕ್ಕೆ ನೋಡ್ತೀನಿ. ಐ ನೋ ದಟ್ ದ ಫಸ್ಟ್ ಡೇ ಸ್ವಲ್ಪ ಸ್ಲೀಪ್ ಕಾಂಪ್ರಮೈಸ್ ಆಗುತ್ತೆ, ಬಿಕಾಸ್ ಯು ಸ್ಟಾರ್ಟಿಂಗ್ ದ ಟ್ರಿಪ್ಪು, ಯು ಆರ್ ಬ್ರೇಕಿಂಗ್ ಔಟ್ ಆಫ್ ದ ಇನರ್ಸಿಯಾ. ಸೊ ನೀವು ಯೂಶುವಲ್ ಡೇಸಿಂದ ನೀವು ಬ್ರೇಕ್ಔಟ್ ಮಾಡ್ತಾ ಇದ್ದೀರಾ. ಸೊ ಫಸ್ಟ್ ಡೇ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಸ್ಟ್ ಡೇ ನಿಮ್ಮದು ವಾಟ್ ಎವರ್ ಟ್ರಿಪ್ ನಿಮ್ಮದು ಪ್ಲ್ಯಾನ್ ಇದೆ, ಕೀಪ್ ಇಟ್ ಈಸಿ. ಅಂದರೆ ತುಂಬ ಡಿಫಿಕಲ್ಟ್ ಇರಬಾರ್ದು, ತುಂಬ ಏನೋ ಕೆಲಸ ಮಾಡ್ಬೋದು ಫಸ್ಟ್ ಡೇಯಲ್ಲಿ. ಫಸ್ಟ್ ಡೇ ನೀವು ಪಾಯಿಂಟ್ ಎ ಟು ಪಾಯಿಂಟ್ ಬಿ ಮೂವ್ ಆಗ್ತಿರೋದಲ್ಲ ನೋಡಿ, ಅದು ತುಂಬ ಈಸಿಯಾಗಿರಬೇಕು. ಅದನ್ನು ಮ್ಯಾನೇಜ್ ಮಾಡಿ, ಸೊ ದ್ಯಾಟ್ ನೀವು ಅವತ್ತು ಫಸ್ಟ್ ಡೇ ಆಲ್ವೇಸ್ ದ ಸ್ಲೀಪ್ ಈಸ್ ಗೋಯಿಂಗ್ ಟು ಬಿ ಕಾಂಪ್ರಮೈಸ್ ನೋ ಮ್ಯಾಟರ್ ವಾಟ್ ಯು ಡು, ಬಿಕಾಸ್ ಯು ಆರ್ ಬ್ರೇಕಿಂಗ್ ಅವೇ ಫ್ರಮ್ ಯುವರ್ ನಾರ್ಮಲ್ ಡೇಸು. ಸೊ ಅದನ್ನು ಮ್ಯಾನೇಜ್ ಮಾಡಿ. ಬಟ್ ಆನ್ ದ ಅದರ್ ಡೇಸು, ಆನ್ ದ ಟ್ರಾವೆಲಿಂಗ್ ಡೇಸು, 8 hours ಸ್ಲೀಪು ನನ್ನ ಒಪಿನಿಯನ್ಲಿ ಈಸ್ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್. ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ.
ಸೊ ಹೋಪ್ಫುಲಿ ನಿಮಗೆ ನನ್ನ ಟಿಪ್ಸು ಇಷ್ಟ ಆಗಿರುತ್ತೆ ಫಾರ್ ಇಂಪ್ರೂವಿಂಗ್ ಯೋರ್ ಕಂಫರ್ಟ್ ಆನ್ ಅ ಲಾಂಗ್ ರೈಡ್ ಆನ್ ಯೋರ್ ಮೋಟರ್ ಸೈಕಲ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.